ಆ ಪಾರ್ವತಿಯ ಚಿಂತನೆ, ಅವಳ ಮಹಿಮೆ, ಅದರ ಚಿಂತನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ವಿಜಯದಾಸರ ಒಂದು ಕೃತಿ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ, ಆ ಪದ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೆಯ ಚರಣ, ಅದರ ಅರ್ಥವನ್ನು ನಾವು ನಿನ್ನೆ ಸ್ವಲ್ಪ ಮೆಲುಕು ಹಾಕಿದ್ವು. ಪನ್ನಗವೇಣಿ ಶರ್ವಾಣಿ ಕೋಕಿಲವಾಣಿ ಉನ್ನಂತ ಗುಣದ ಸುಶ್ರೇಣಿ, ಪನ್ನಗಧರನ ರಾಣಿ ಪರಮ ಪಾವನಿ ಪುಣ್ಯ ಫಲ ಪ್ರದಾಯಿನಿ, ಎನ್ನ ಮನದ ಅಭಿಮಾನಿ ದೇವತೆಯೇ ಸ್ವರ್ಣಗಿರಿ ಸಂಪನ್ನೇ ಭಾಗ್ಯನಿಧಿ, ನಿನ್ನ ಮಹಿಮೆಯನು ಭಿನ್ನಾಣದಲೀನ ಬಣ್ಣಿಸಲಳವೆ ಪ್ರಸನ್ನ ವದನಳೇ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಭಾಗ್ಯನಿಧಿ ಅಂತ ಇವಳನ್ನು ಪಾರ್ವತಿಯನ್ನು ಕೂಡ ಕರೀತಾರೆ. ಅಂತ ಹೇಳಿದ್ರೆ ಪಾರ್ವತಿಯು ನಮಗೆ ಭಾಗ್ಯವನ್ನು ಕರುಣಿಸುವವಳು, ಸಂಪತ್ತನ್ನು ಕರುಣಿಸುವವಳು, ಅದೃಷ್ಟವನ್ನು ಕರುಣಿಸುವವಳು. ಅಂದರೆ ಲಕ್ಷ್ಮಿಯ ಅನುಗ್ರಹವನ್ನು, ಮುಖ್ಯವಾಗಿ ನಮಗೆ ಎಲ್ಲ ಸಂಪತ್ತುಗಳನ್ನು, ಭಾಗ್ಯವನ್ನು ಕೊಡುವಂಥವಳು ಲಕ್ಷ್ಮಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿದಾಗೆ ಪಾರ್ವತಿ ಆ ಲಕ್ಷ್ಮಿಯ ಅನುಗ್ರಹವನ್ನು ನಮಗೆ ತಂದುಕೊಡ್ತಾಳೆ. ಅದಕ್ಕಾಗಿ ಅವಳನ್ನು ಭಾಗ್ಯನಿಧಿ ಅಂತ ಕರೀತಾ ಇದ್ದಾರೆ ಆ ಪಾರ್ವತಿಯನ್ನು ಕೂಡ. ಅಂತಹ ನಿನ್ನ ಗುಣಗಳನ್ನು ನನಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಣವಂತೆ ಆಗಿರುವಂಥವಳು ನೀನು ಅಂತ ಹೇಳಿದರೆ, ದೇವತೆಗಳಲ್ಲಿ ಶ್ರೇಷ್ಠತ್ವವನ್ನು ಗುರುತಿಸುವುದೇ ಅವರ ಗುಣದಲ್ಲಿ. ಎಷ್ಟೆಷ್ಟು ಗುಣ ಹೆಚ್ಚಿದೆಯೋ ಅಷ್ಟು ಶ್ರೇಷ್ಠರಾಗಿರುವಂಥವರು. ಇವಳು ಇಂದ್ರಾದಿ ದೇವತೆಗಳಿಗಿಂತ ಎಲ್ಲ ತಾನು ಶ್ರೇಷ್ಠ ಆಗಿರುವವಳು, ಶಿವನಿಗಿಂತ ಕೆಳಗಿರುವವಳು, ಉಳಿದ ದೇವತೆಗಳಿಗಿಂತ ಮೇಲೆ ಇರುವಂಥವಳು. ಅದಕ್ಕೆ ನೀನು ಬಣ್ಣಿಸಲಳವೇ, ನಾನು ಚೆನ್ನಾಗಿ ತಿಳ್ಕೊಂಡ್ರೂ ಕೂಡ ಭಿನ್ನಾಣದಲ್ಲಿತ ಅಂತ ಹೇಳಿದ್ರೆ, ಚೆನ್ನಾಗಿ ತಿಳ್ಕೊಂಡ್ರೂ ನಿನ್ನ ಮಹಿಮೆಯನ್ನು ಬಣ್ಣಿಸಲಿಕ್ಕೆ ಸಾಧ್ಯ ಉಂಟೆ? ಅಷ್ಟು ಮಹಿಮೆ ಉಳ್ಳವಳು ನೀನು ಅಂತ ಹೇಳಿ ಅವಳನ್ನು ಹೊಗಳುತ್ತಾ ಎರಡನೆಯ ಚರಣ, ಅದರಲ್ಲಿ ವಿಶೇಷವಾಗಿ ಅವಳ ಅಲಂಕಾರವನ್ನು ಹೊಗಳುತ್ತಾ ಬರ್ತಾರೆ. ಆ ಪಾರ್ವತಿ ಯಾವ ರೀತಿ ಅಲಂಕೃತಳಾಗಿದ್ದಾಳೆ ಅಂತ ಹೇಳಿದರೆ, ಆ ಪಾರ್ವತಿಯ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರಬೇಕು. ಅದನ್ನು ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ಕೊಂಡು ಬರ್ತಾರೆ. ಮುತ್ತಿನ ಪದಕಹಾರ ಮೋಹನ್ನ ಸರ ಉತ್ತಮಾಂಗದಲಂಕಾರ, ಜತ್ತಾಗಿ ಇತ್ತ ಪಂಜರದೋಲೆ ವೈಯಾರ ರತ್ನ ಕಂಕಣ ದುಂಗೂರ, ತೆತ್ತಿಸ ಕೋಟಿ ದೇವತೆಗಳು ಪೊಗಳುತ ಸತ್ತಿಗೆ ಚಾಮರವೆತ್ತಿ ಪಿಡಿಯುತ್ತೀರೆ, ಸುತ್ತಲೂ ಆಡುವ ನರ್ತನ ಸಂದಣಿ ಎತ್ತ ನೋಡಿದರತ್ತ ತಥೈ ವಾದ್ಯ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಆ ಪಾರ್ವತಿ ಯಾವ ರೀತಿ ಅಲಂಕೃತಳಾಗಿದ್ದಾಳೆ. ಹಿಂದೆ ಒಂದು ಹೇಳಿದರು ಪನ್ನಗವೇಣಿ ಅಂತ ಹೇಳಿದ್ರೆ, ಅವಳು ತಲೆಯನ್ನು ಯಾವ ರೀತಿ ತಾನು ಜೋಡಿಸಿಕೊಂಡಿದ್ದಾಳೆ, ಕಟ್ಟಿಕೊಂಡಿದ್ದಾಳೆ, ಅದನ್ನು ತಿಳಿಸ್ಕೊಂಡು ಬಂದರು. ಈಗ ಅವಳ ಅಲಂಕಾರ ಮುತ್ತಿನ ಪದಕಹಾರ ಅಂತ ಹೇಳಿದರೆ, ಮುತ್ತಿನ ಹಾರವನ್ನು ತಾನು ಧರಿಸಿದ್ದಾಳಂತೆ. ನೋಡಿ, ಈ ಮುತ್ತಿಗೆ ಒಂದು ವಿಶೇಷವಾದ ಮಹತ್ವ ಇದೆ. ಅದನ್ನು ನೀವು ಲಕ್ಷ್ಮೀ ಶೋಭಾನೆ ಅದರಲ್ಲೂ ಕೂಡ ಕೇಳ್ಬೋದು. ನಾನಾ ವಿಧವಾದ ಹಾರ ಅಂತ ಹೇಳಿದ್ರೆ ಮುತ್ತಿನ ಹಾರ. ಆ ಮುತ್ತಿನ ಹಾರವನ್ನು ಧರಿಸಿದಾಳೆ. ಯಾಕಂತ ಹೇಳಿದರೆ ಅದರಲ್ಲಿ ವಿಶೇಷವಾಗಿ ಸರಸ್ವತಿ ಕೂತಿರ್ತಾಳೆ ಮುತ್ತಿನ ಹಾರದಲ್ಲಿ. ಅಂಥ ಮುತ್ತಿನ ಹಾರವನ್ನು ತಾನು ಧರಿಸಿದಾಳಂತೆ. ಅದು ಪದಕದಿಂದ ಕೂಡಿದ ಹಾರ, ಅದನ್ನು ಧರಿಸಿದಾಳಂತೆ. ಮೋಹನಾಸರ, ಆನಂತರ ಮೋಹನವಾದ ಸರಗಳು ಅಂತ ಹೇಳಿದರೆ ಉಳಿದ ಬಂಗಾರದ ಸರಗಳು, ಬಂಗಾರ, ರತ್ನ, ನವರತ್ನದ ಸರಗಳು ಮುಂತಾದವುಗಳೇನಿದ್ದಾವೆ ಅವುಗಳನ್ನೆಲ್ಲ ಧರಿಸಿದಾಳೆ.
ಅಂದರೆ ಧರಿಸಿದ್ದಾಳೆ ಅಂತ ಹೇಳುವುದನ್ನು ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅನೇಕ ದೃಷ್ಟಿಕೋನದಿಂದ. ಒಂದೇನು ಅಂತ ಹೇಳಿದ್ರೆ ಪಾರ್ವತಿಯ ಚಿತ್ರಣ ನಮ್ಮ ಕಣ್ಮುಂದೆ ಬರಬೇಕು, ಅದಕ್ಕೋಸ್ಕರ. ಎರಡನೆಯದ್ದೇನು ಅಂತ ಹೇಳಿದ್ರೆ ಯಾವುದನ್ನು ದೇವಿಯರು ಧರಿಸಿದ್ದಾರೆ ಅದರಲ್ಲಿ ದೇವಿಯ ಸನ್ನಿಧಾನ ಉಂಟು ಅಂತ ಅರ್ಥ. ಯಾವತ್ತೂ ಕೂಡ ಅಷ್ಟೇ. ಇವಾಗ ಲಕ್ಷ್ಮಿ ಇಂಥದ್ದನ್ನು ಧರಿಸಿದಾಳೆ ಅಂತ ಹೇಳ್ತಾರೆ, ಅದರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಉಂಟು. ಅದೇ ರೀತಿ ಪಾರ್ವತಿ ಇಂಥದ್ದನ್ನು ಧರಿಸಿದಾಳೆ, ಅದರಲ್ಲಿ ಪಾರ್ವತಿಯ ಸನ್ನಿಧಾನ ಉಂಟು. ಅಂದರೆ ಇದರಿಂದ ಏನು ಅಂತ ಹೇಳಿದರೆ ಇದನ್ನು ಹೆಣ್ಣುಮಕ್ಕಳು ಧರಿಸುವುದರಿಂದಾಗಿ ತಾವು ಕೂಡ ಲಕ್ಷ್ಮೀ ಪಾರ್ವತಿ ಇಂತಹ ದೇವಿಯರ ಸನ್ನಿಧಾನಕ್ಕೆ ಪಾತ್ರರಾಗ್ತಾರೆ. ಆ ಕಾರಣದಿಂದಾಗಿ ಅದನ್ನು ತಿಳಿಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅದರ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರು ಕೂಡ ಸಂತೋಷ ಪಡ್ತಾರೆ ಈ ರೀತಿ ಧರಿಸುವುದರಿಂದ. ಯಾವ ರೀತಿ ಅಂತ ಹೇಳಿದರೆ ಇವಾಗ ಭಗವಂತ ನಾರಾಯಣ ತಾನು ಕೌಸ್ತುಭಮಣಿ ಅಂತ, ಅದು ಚತುರ್ಮುಖ ಬ್ರಹ್ಮನಿಂದ ಅಭಿಮಾನ, ಅಂದರೆ ಚತುರ್ಮುಖ ಬ್ರಹ್ಮನೇ ಅದಕ್ಕೆ ಅಭಿಮಾನಿ. ಅದನ್ನು ಧರಿಸಿದಾನೆ ಇಲ್ಲಿ ಕುತ್ತಿಗೆಯಲ್ಲಿ ಒಂದು ಸರ, ಅದರಲ್ಲಿ ಮಣಿ. ಇದರಿಂದ ಚತುರ್ಮುಖ ಬ್ರಹ್ಮ ಸಂತೋಷಗೊಳ್ತಾನೆ. ಆ ರೀತಿ ದೇವತೆಗಳು ಸಂತೋಷಗೊಳ್ತಾರೆ. ಈ ಯಾರು ಪಾರ್ವತಿ ಮುಂತಾದವರು ಹಾರ ಆಭರಣ ಮುಂತಾದವುಗಳನ್ನು ಧರಿಸುವುದರಿಂದ. ಯಾಕಂತ ಹೇಳಿದ್ರೆ ಈ ಆಭರಣ ಹಾರ ಅಲಂಕಾರ ಇದರಿಂದಾಗಿ ಯಾವುದೇ ದೇವತಾ ಸ್ತ್ರೀಯರು ಚೆನ್ನಾಗಿ ಕಾಣುವಂಥದ್ದು ಅಂತಲ್ಲ. ಮತ್ತೇನೆಂದರೆ ಸಹಜವಾಗಿಯೇ ಅವರು ಸುಂದರರು, ಯಾವುದೇ ಅಲಂಕಾರ ಇಲ್ಲದೆಯೇ ಅವರು ಸುಂದರವಾಗಿ ಕಾಣುತ್ತಾರೆ ದೇವತಾ ಸ್ತ್ರೀಯರು. ಆದರೂ ಕೂಡ ಧರಿಸ್ತಾರೆ ಅವರು. ಯಾಕೋಸ್ಕರ ಅಂತೇಳಿದರೆ ಅದು ಮುತ್ತೈದೆಯಾದವರು ಧರಿಸಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಜಗತ್ತಿಗೆ. ಮತ್ತಿನ್ನೊಂದೇನೆಂದರೆ ಅದರಲ್ಲಿ ಅವರ ಸನ್ನಿಧಾನ ಇರ್ತದೆ, ಅದಕ್ಕೋಸ್ಕರ. ಇಲ್ಲಿ ಮೋಹನಹಾರ ಅಂದರೆ ನಮ್ಮಲ್ಲಿ ಮೋಹನಹಾರ ಅಂದರೆ ಒಂದು ಸಿಗ್ತದೆ, ಇಲ್ಲಿ ಅಷ್ಟು ಮಾತ್ರ ಅಲ್ಲ, ಸುಂದರವಾದಂತಹ ಸರಗಳು ಅದನ್ನು ಧರಿಸಿದಾಳಂತೆ. ಅದು ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ ಯಾಕೆ ಧರಿಸಿದಾಳೆ ಅಂತ ಹೇಳಿದ್ರೆ ಚೆನ್ನಾಗಿ, ಅಂದರೆ ಒಂದರ ಮೇಲೆ ಒಂದು ಒಪ್ಪವಾಗಿ ಜೋಡಿಸಲ್ಪಟ್ಟಿದೆಯಂತೆ ಹಾರ ಮುಂತಾದವುಗಳೆಲ್ಲವೂ ಕೂಡ. ಉತ್ತಮಂಗದ ಅಲಂಕಾರ, ನಂತರ ಅಂಗದ, ಉತ್ತಮವಾದ ಅಂಗದ, ಶ್ರೇಷ್ಠವಾದ ಅಂಗದ ಅಂತೇಳಿ ನಾವು ತೋಳುಬಂದಿ ಅಂತ ಕರಿತೇವೆ. ಆ ತೋಳುಬಂದಿಯನ್ನು ಧರಿಸಿದಾಳಂತೆ ಪಾರ್ವತಿ. ಅದು ಉತ್ತಮವಾದ ತೋಳುಬಂದಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಅಲ್ಲಿ ಕೆತ್ತನೆ ಮಾಡಲ್ಪಟ್ಟಿದೆ. ಅದರಲ್ಲಿ ವಿಶ್ವಕರ್ಮ, ದೇವತೆಗಳ ಶಿಲ್ಪಿಯಾದಂತಹ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂಥದ್ದು. ಅದರಿಂದಾಗಿ ಉತ್ತಮವಾದಂತಹ ಅಂಗದ ತೋಳುಬಂದಿ ಅದನ್ನು ಧರಿಸಿದಾಳಂತೆ. ಅಷ್ಟಲ್ಲದೆ ಇನ್ನೂ ಅಲಂಕಾರ, ನಾನಾ ವಿಧವಾದ ಅಲಂಕಾರದ ಏನೇನು ವಸ್ತುಗಳಿದೆ ಅದನ್ನೆಲ್ಲ ಧರಿಸಿದಾಳಂತೆ. ಅಂತ ಹೇಳಿದ್ರೆ ಉಳಿದ ಅಲಂಕಾರಗಳಿಂದ ನಾವು ತಿಳ್ಕೊಳ್ಬೇಕಾದದ್ದು ಕಾಡಿಗೆ ಇರಬಹುದು, ಕಾಡಿಗೆ ಮುಂತಾದವುಗಳು, ಇದನ್ನೆಲ್ಲ ಧರಿಸಿದಾಳಂತೆ. ನಂತರ ಜತ್ತಾಗೆ ಇತ್ತ ಪಂಜರದೋಲೆ ಮೈಯಾರ ರತ್ನ ಕಂಕಣ ದುಂಗೂರ. ಜತ್ತಾಗಿ ಇಟ್ಟ ಅಂದರೆ ಒಪ್ಪವಾಗಿ ಚೆನ್ನಾಗಿ ಹಾಕಲ್ಪಟ್ಟಂತಹ ಪಂಜರದೋಲೆ ವೈಯಾರ. ಪಂಜರದೋಲೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಿವಿಗೆ ಹೆಣ್ಮಕ್ಳು ಧರಿಸ್ತಾರೆ ಜುಮುಕಿ ಅಂತ ಹೇಳಿದ್ರೆ ಪಂಜರದ ಹಾಗೆ ಇರ್ತದದು. ಅದಕ್ಕೆ ಪಂಜರದೋಲೆ ಅಂತ ಹೇಳಿದ್ರೆ ಜುಮುಕಿ ಅಂತ ಏನು ಹೇಳ್ತಾರೆ. ಆ ಜುಮುಕಿಯನ್ನು ಧರಿಸಿದಾಳಂತೆ ದೇವಿ, ತನ್ನ ಪಾರ್ವತಿ ತನ್ನ ಕಿವಿಯಲ್ಲಿ ಅಂತ ಹೇಳಿ. ಅದು ಯಾವ ರೀತಿ ಅಂತ ಹೇಳಿದ್ರೆ ವಯ್ಯಾರ, ಅದು ಅಲಗಾಡ್ತಾ ಇದೆಯಂತೆ, ಅಲಗಾಡ್ತಾ ಇರುವಂಥದ್ದು. ಅಂತಹ ಜುಮುಕಿಯನ್ನು ತಾನು ಧರಿಸಿದಾಳಂತೆ, ಅದರ ವಯ್ಯಾರ. ನಂತರ ರತ್ನ ಕಂಕಣ ದುಂಗೂರ, ನಂತರ ರತ್ನಗಳ ಕಂಕಣ ಅಂದರೆ ಬಳೆಗಳನ್ನು ಧರಿಸಿದಾಳೆ. ನಾನಾ ವಿಧವಾದಂತಹ ರತ್ನಗಳಿಂದ ಕೆತ್ತಲ್ಪಟ್ಟಂತಹ ಉಂಗುರ, ಇದು ಬಳೆಗಳು ಹಾಗೂ ಉಂಗುರ, ಇದನ್ನೆಲ್ಲ ಧರಿಸಿದಾಳಂತೆ. ಇವೆಲ್ಲ ಯಾಕೋಸ್ಕರ ಅಂತ ಹೇಳಿದರೆ ಒಂದನೇ ಇದ್ದಾಗಿ ವಿಜಯದಾಸರು ನೋಡ್ತಾ ಇದ್ದಾರೆ ಪಾರ್ವತಿಯನ್ನು. ಆ ಪಾರ್ವತಿಯ ಈ ನೋಟ ಯಾವ ರೀತಿ ಅವರಿಗೆ ಕಾಣಿಸ್ತಾ ಇದೆ ಅದನ್ನು ಅವರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಲೈವ್ ಕಾಮೆಂಟ್ರಿ ಅಂತ ಹೇಳ್ತಾರೆ, ಆ ರೀತಿ ತಾವು ನೋಡ್ತಾ ಅದನ್ನು ಈ ರೀತಿ ಕಾಣಿಸ್ತಾ ಇದ್ದಾಳೆ, ಈ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಆ ರೀತಿ ಅವರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ನೋಡಿ, ಇಲ್ಲಿ ನಾವು ಗಮನಿಸಬೇಕಾದದ್ದು, ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೇವೆ. ಈ ನವರಾತ್ರಿಯಲ್ಲಂತೂ ಎಲ್ಲ ದೇವಿ ದೇವಸ್ಥಾನಕ್ಕೆ ಹೋಗ್ತಾನೆ ಇರೋದು. ಎಲ್ಲೆಲ್ಲಿ ಎಲ್ಲ ದೇವಿ ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ನಾವು ಇಷ್ಟೆಲ್ಲ ಗಮನಿಸ್ತೇವೆ. ದೇವಿ ಎಂಥ ಉಂಗುರ ಹಾಕ್ಕೊಂಡಿದ್ದಾಳೆ, ಎಂಥ ಬಳೆ ಹಾಕ್ಕೊಂಡಿದ್ದಾಳೆ, ಎಂಥ ತೋಳ್ಬಂದಿ ಹಾಕ್ಕೊಂಡಿದ್ದಾಳೆ, ಇದೆಲ್ಲ ನಾವು ಅಷ್ಟು ಗಮನಿಸ್ಲಿಕ್ಕೆ ಹೋಗುವುದೇ ಇಲ್ಲ. ಮತ್ತೇನೆಂದರೆ ಮೇಲಿಂದ ಮೇಲೆ ನೋಡ್ತೇವೆ, ಬರ್ತೇವೆ ಅಷ್ಟೇ.
ಯಾಕಂದರೆ ನಮಗೆ ಕೇವಲ ಅಲಂಕಾರದ ದರ್ಶನ ಆಯಿತೇ ಹೊರತು ದೇವಿಯ ದರ್ಶನ ಆಗಲಿಲ್ಲ ನಮಗೆ ನೋಡಿ. ಆದರೆ ವಿಜಯದಾಸರು ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ ಒಂದೊಂದನ್ನು ಕೂಡ. ಅದಕ್ಕೆ ನಮಗೆ ಕಣ್ಣಿಗೆ ಕಟ್ಟುವ ಹಾಗೆ, ಅಂದರೆ ನವರಾತ್ರಿಯಲ್ಲಿ ನಿಜವಾದ ದೇವಿಯ ದರ್ಶನ ಅದನ್ನು ನಮಗೆ ಮಾಡಿಸ್ತಾ ಇದ್ದಾರೆ. ಯಾವ ರೀತಿ ಒಂದೊಂದು ಆ ಆಭರಣಗಳವಳದ್ದು ಅದನ್ನು ವರ್ಣನೆಯನ್ನು ಮಾಡ್ಕೊಂಡು ಬರ್ತಾರೆ. ಮತ್ತೇನೆಂದರೆ ಮುತ್ತೈದೆಯರು ವಿಶೇಷವಾಗಿ ಇದನ್ನೆಲ್ಲ ಧರಿಸಬೇಕಾದದ್ದು. ಯಾಕಂತೇಳಿದರೆ ದೇವಿಯ ಸನ್ನಿಧಾನ ಬರಲಿಕ್ಕೋಸ್ಕರ ನೋಡಿ. ಅದಕ್ಕೂ ಕೂಡ ಇದು ಕಾರಣವಾಗಿರುವಂಥದ್ದು. 33 ಕೋಟಿ ದೇವತೆಗಳು ಪೊಗಳುತ ಸತ್ತಿಗೆ ಚಾಮರವೆತ್ತಿ ಪಿಡಿಯುತ್ತೀರೆ. ನಿಜವಾಗಲೂ ಈ ರೀತಿ ಅಲಂಕೃತಳಾಗಿರುವಂತಹ ಪಾರ್ವತಿ ತಾನು ಹೊರಟ್ರೆ ಇನ್ನೊಂದೇನು ಅಂತ ಹೇಳಿದ್ರೆ, ಪಾರ್ವತಿಯನ್ನು ಬರೀ ಪಾರ್ವತಿಯನ್ನು ಯಾವತ್ತೂ ಚಿಂತನೆಯನ್ನು ಮಾಡಬಾರ್ದು ನೋಡಿ. ಇದು ದೇವತಾ ಸ್ತ್ರೀಯರನ್ನು ಯಾವ ರೀತಿ ಅಂತ ಹೇಳಿದ್ರೆ ಪತಿಯೊಂದಿಗೆ ಚಿಂತನೆ ಮಾಡಬೇಕು. ಶಿವನ ತೊಡೆಯ ಮೇಲೆ ಕೂತಿರುವಂತಹ ಪಾರ್ವತಿ ಅವಳನ್ನೇ ನಾವು ಚಿಂತನೆ ಮಾಡಬೇಕಾದದ್ದು. ನಾರಾಯಣನ ತೊಡೆಯಲ್ಲಿ ಕುಳಿತಿರುವಂತಹ ಲಕ್ಷ್ಮಿ ಅವಳನ್ನೇ ಚಿಂತನೆ ಮಾಡಬೇಕಾದದ್ದು. ಹಾಗೆ ಬ್ರಹ್ಮನಿಂದ ಸಹಿತವಾದಂತಹ ಸರಸ್ವತಿ ಅವಳನ್ನೇ ನಾವು ಚಿಂತನೆಯನ್ನು ಮಾಡಬೇಕಾದದ್ದು ನೋಡಿ. ಇಲ್ಲಿ ಕೂಡ ಹೇಳಬೇಕಾದ್ರೆ ಅದೇ ರೀತಿ ಶರ್ವಾಣಿ ಭವಾನಿ ಅಂದರೆ ಶಿವನ ಒಟ್ಟಿಗೆ ಇರುವಂಥವಳು ಯಾವತ್ತೂ ಹಾಗೆ. ದೇವತಾ ಸ್ತ್ರೀಯರು ತಮ್ಮ ಪತಿಯನ್ನು ಬಿಟ್ಟಿರುವುದಿಲ್ಲ ಅವರು. ಅದರಲ್ಲಿ ನೀವು ಪಾರ್ವತಿಯನ್ನಂದು ಕೇಳಿರ್ಬೋದು ಅರ್ಧನಾರೀಶ್ವರ, ಶಿವನ ಅರ್ಧ ಭಾಗವನ್ನು ತಾನು ಆಶ್ರಯಿಸಿ ಕೂತವಳು. ಅದಕ್ಕಾಗಿ ಇಲ್ಲಿ ಪಾರ್ವತಿಯಿಂದ ಸಹಿತ ಶಿವನಿಂದ ಸಹಿತವಾಗಿಯೇ ಚಿಂತನೆ ಮಾಡಬೇಕಾದದ್ದು ನಾವು. ಇಲ್ಲಿ ಬರೀ ದೇವಿಯ ವರ್ಣನೆಯನ್ನು ಮಾತ್ರ ಮಾಡ್ತಾ ಇದ್ದಾಳೆ, ಪಾರ್ವತಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವ ಪಾರ್ವತಿ ಅಂದರೆ ಶಿವನೊಟ್ಟಿಗೆ ಕೂತವಳು ಅಂಥ ಪಾರ್ವತಿ. ಅವಳು ಹೊರಟಿದ್ದಾಳಂತೆ. ಹೊರಟಾಗ ಎಲ್ಲ ದೇವತೆಗಳು, ಎಷ್ಟು ದೇವತೆಗಳು ಅಂತ ನೋಡಿ. ಅಲ್ಲೊಂದು ಶಬ್ದವನ್ನು 33 ಕೋಟಿ, ಇದು ಹಿಂದಿ ಶಬ್ದ ನಿಜವಾಗಲೂ. 33 ಹಿಂದಿಯ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ನಿಜವಾಗಲೂ ಅಂತ ಹೇಳಿದ್ರೆ 33 ಕೋಟಿ ದೇವತೆಗಳು ಅಂದರೆ ಸಣ್ಣ ಪುಟ್ಟ ದೇವತೆಗಳು ಎಲ್ಲ ಸೇರಿ 33 33 ಅಂದರೆ ಹಿಂದಿನಲ್ಲಿ ಕೇಳಿರ್ಬೋದಲ್ವ. ಆ ರೀತಿ 33 ಕೋಟಿ ದೇವತೆಗಳು ಅಂತೇಳಿದರೆ ಲೆಕ್ಕ ಇಲ್ಲದ, ಅಂದರೆ ದೇವತೆಗಳು ಅಂದರೆ ಮುಖ್ಯ ದೇವತೆಗಳನ್ನು ಬಿಟ್ಟರೆ ಮುಖ್ಯ ದೇವತೆಗಳು ಅವರ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಮರಿಮಕ್ಕಳು ಈ ರೀತಿ ಅವರ ಸಂತಾನ ಎಲ್ಲ ದೇವತೆಗಳದ್ದೇ ಅದು ಸಂತಾನ. ಈ ರೀತಿ ಅನೇಕ ದೇವತೆಗಳಿದ್ದಾರೆ. ಅದಕ್ಕೆ ಅನಾಖ್ಯಾತ ದೇವತೆಗಳು ಅಂತ ಹೇಳ್ತಾರೆ, ಹೆಸರಿಲ್ಲದ ದೇವತೆಗಳು. ಅವರೆಲ್ಲ ದೇವರ ಒಟ್ಟಿಗೆ 33 ಕೋಟಿ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಅಂತಹ 33 ಕೋಟಿ ದೇವತೆಗಳು ಇಂದ್ರನಿಂದ ಪ್ರಾರಂಭ ಆಗಿ ಎಲ್ಲ ಕೆಳಗೆ ಇರುವಂಥವ್ರು. ಇವರೆಲ್ಲರೂ ಕೂಡ ಆ ಪಾರ್ವತಿ ತಾವು ಬರ್ತಾ ಇದ್ದರೆ ಎಲ್ಲರೂ ಕೂಡ 33 ಕೋಟಿ ದೇವತೆಗಳು ಪೊಗಳುತ್ತಾ ಇವಳನ್ನು ಹೊಗಳುತ್ತಾ ಇದ್ದಾರಂತೆ ಪಾರ್ವತಿಯನ್ನು. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ದೇವರ ಜ್ಞಾನ ಕೊಡುವವಳು ಇವಳೇ ಅಂತ, ಮತಿ ಪ್ರೇರಿಸುವವಳು ಪಾರ್ವತಿ ದೇವಿ ಅಂತ ಹೇಳಿದಾಗೆ ನಮಗೆ ಇವಳೇ ಮನಸ್ಸನ್ನು ಕೊಡುವವಳು. ನಾವು ನಿನ್ನೆ ನೋಡಿದ್ವಲ್ವಾ, ಇವಳೇ ಎಲ್ಲ ಇಂದ್ರಿಯಗಳನ್ನು ಹತೋಟಿಯನ್ನು ತಗೊಂಬಂದು ನಮ್ಮನ್ನು, ಅಂದರೆ ಮನಸ್ಸು ಒಂದು ಹದಕ್ಕೆ ತರುವವಳು ಇವಳೇ, ಇಂದ್ರಿಯಗಳನ್ನು ಒಂದು ಹದಕ್ಕೆ ತರುವವಳು ಇವಳೇ. ಇಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಸಾರಥಿ ಸರಿ ಇದ್ದರೆ ತಾನೇ ಕುದುರೆಗಳು ಸರಿ ಇರ್ತದೆ. ರಥದಲ್ಲಿ ಹೋಗಬೇಕಾದ್ರೆ ಸಾರಥಿಯ ತಲೆ ಕೆಟ್ಟವನು ಕೂತಿದ್ರೆ ರಥಗಳನ್ನು, ಈ ಕುದುರೆಯನ್ನು ಯಾವ ರೀತಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಸಾರಥಿಯಾಗಿ ಕೂತಿರುವವಳು ಇವಳು ಪಾರ್ವತಿ. ಭಕ್ತರ ಸಾರಥಿ ವಂದಿಪೆ ಸುರಪತಿ ಗಜಮುಖ ಮೂರುತಿ ಮಾತೆ ಪಾರ್ವತಿ ಪಾಲಿಸೆನ್ನ. ನೋಡಿ ಇನ್ನೊಂದು ಕಡೆ ಹೇಳ್ತಾರೆ ಪಾರ್ವತಿ ಭಕ್ತರ ಸಾರಥಿ. ಸಾರಥಿ ಅಂತ ಹೇಳಿದ್ರೆ ತಾನೇ ಆ ಮನಸ್ಸಿನಲ್ಲಿ ಕೂತು ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾಳೆ, ಹತೋಟಿಗೆ ತೊಗೊಂಬರ್ತಾಳಂತೆ. ಅವಾಗ ಏನು ಅಂತ ಹೇಳಿದ್ರೆ ಭಕ್ತನಾದವನು ನೆಮ್ಮದಿಯ ಒಂದು ದೇವರನ್ನು ಧ್ಯಾನ ಮಾಡಲಿಕ್ಕಾಗತ್ತೆ. ಇಲ್ಲದಿದ್ರೆ ಇಂದ್ರಿಯಗಳೇ ಬಿಡದೇ ಇದ್ದರೆ ಏನು ಧ್ಯಾನ ಮಾಡಲಿಕ್ಕಾಗತ್ತೆ ನಿಮಗೆ? ಎಲ್ಲಿವರೆಗೆ ಅಂದರೆ ನವರಾತ್ರಿ ಪೂಜೆಗೆ ಅಂತ ಕೂತ್ಕೊಂಡೆ, ನವರಾತ್ರಿ ಪೂಜೆ ಮಾಡಬೇಕು ಪಾರಾಯಣ ಮಾಡಬೇಕು ಅಂತ ಅಲ್ಲೇನೋ ಮಾತಾಡ್ತಾ ಇದ್ದಾರೆ, ಕಿವಿ ಅಲ್ಲಿಗೆ ಹೋಯ್ತು. ಏನೋ ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಯ್ತು ಕಿವಿ. ಬಾಯಲ್ಲಿ ಬಡ ಮಂತ್ರ ಹೇಳ್ತಾ ಇರ್ತಾನೆ ಅಷ್ಟೇ, ಕಿವಿ ಇರುವುದಲ್ಲೇ. ಆದರೆ ನೋಡಿ ಆ ಕುದುರೆ ಎಳ್ಕೊಂಬರ್ಬೇಕೋ ಬೇಡವೋ, ಆ ಕುದುರೆ ಯಾಕಂದರೆ ಆ ಕಿವಿ ಎಳ್ಕೊಂಬರ್ಬೇಕು. ಬೇಡ ಅದನ್ನು ಕೇಳಬೇಡ, ಅದು ಪಾರ್ವತಿ ಮಾಡಬೇಕು ನೋಡಿ. ಆ ರೀತಿ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿದಾಗ ಮಾತ್ರ ನಾವು ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಅದನ್ನೇ ಹಿಂದೆ ಹೇಳಿದರು, ಪುಣ್ಯವನ್ನು ಕೊಡುವವಳು ಅಂತ, ನಮ್ಮಿಂದ ಪುಣ್ಯವನ್ನು ಮಾಡಿಸುವವಳು, ಪುಣ್ಯ ಫಲ ಪ್ರದಾಯಿನಿ.
ಹಿಂದೆ ಇದನ್ನೇ ಹೇಳಿದರು. ಅದರಿಂದಾಗಿಯೇ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ, ಎಲ್ಲ ದೇವತೆಗಳು ಅವಳನ್ನು ಸ್ಮರಣೆ ಮಾಡ್ತಾರಂತೆ, 33 ಕೋಟಿ ದೇವತೆಗಳು. ಯಾವ ರೀತಿ ಅಂತ ಹೇಳಿದರೆ, ಸತ್ತಿಗೆ ಚಾಮರವೆತ್ತಿ ಪಿಡಿಯುತ್ತೀರೆ. ಯಾವಾಗ ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳು ಅವಳ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ದೇವತೆಗಳು ಸತ್ತಿಗೆ ಅಂದರೆ ಛತ್ರ ಚಾಮರ ಮುಂತಾದವುಗಳನ್ನು, ಇದೇನು ಅಂತ ಹೇಳಿದರೆ ಈ ಛತ್ರ ಚಾಮರ ಮುಂತಾದವುಗಳೆಲ್ಲ ರಾಜೋಪಚಾರಗಳು, ಅಂದರೆ ರಾಜರಿಗೆ ಸಲ್ಲುವಂತಹ ಅದು ಗೌರವ. ಛತ್ರ ಬೀಸಣಿಗೆ ಮುಂತಾದವುಗಳೆಲ್ಲ ಅಂದರೆ ರಾಜರು ಹೋಗಬೇಕಾದ್ರೆ ಹಿಂದೆ ಹಾಗೆ, ರಾಜರು ಹೋಗಬೇಕು ಅಂದರೆ ಹಿಂದೆ ಛತ್ರ ಹಿಡಿಬೇಕು. ಇವತ್ತಿಗೂ ನೀವು ನೋಡ್ಬೋದು, ದೇವರು ಉತ್ಸವಕ್ಕೆ ಬಂದರೆ ಹಿಂದೆ ಛತ್ರ ಹಿಡಿದಿರಬೇಕು. ಛತ್ರ ಚಾಮರ ಇದೆಲ್ಲ ಯಾಕಂತ ಹೇಳಿದ್ರೆ, ಸೆಕೆ ಆಗ್ತಾ ಇದೆ ಅಂದರೆ ಚಾಮರ ಹಾಕೋದಲ್ಲ. ಯಾಕಂತ ಹೇಳಿದ್ರೆ ಗಾಳಿಗೆ ಚಾಮರ ಹಾಕೋದಲ್ಲ, ಗಾಳಿಗೆ ಹಾಕೋದು ಬೀಸಣಿಗೆ. ಮತ್ತು ಇದೇನೆಂದ್ರೆ ವೈಭವ, ರಾಜವೈಭವ ನೋಡಿ. ಅದಕ್ಕೆ ದೇವರು ಬರಬೇಕು ಅಂದರೆ ಹಾಗೆ ಛತ್ರ ಚಾಮರ ಮುಂತಾದವುಗಳೊಟ್ಟಿಗೆ. ಇಲ್ಲ ಅದೇ ರೀತಿ ಪಾರ್ವತಿ ತಾನು ಬರ್ತಾಳೆ ಶಿವನೊಟ್ಟಿಗೆ. ಬರಬೇಕಾದ್ರೆ ಆ ದೇವತೆಗಳು ತಾವು ಕೊಡೆ ಹಿಡಿತಾರಂತೆ, ಚಾಮರ ಬೀಸ್ತಾರಂತೆ, ಗಾಳಿ ಹಾಕ್ತಾರಂತೆ ಅವಳಿಗೆ. ಅಂದರೆ ಶಿವನಿಂದ ಸಹಿತವಾಗಿಯೇ, ಶಿವನನ್ನು ಬಿಟ್ಟೇನಲ್ಲ, ಆ ರೀತಿ ಹಾಕ್ತಾರೆ ಅಂತ ಹೇಳಿದ್ರೆ ಅಷ್ಟು ವೈಭವ. ಅಷ್ಟು ಮಾತ್ರ ಅಲ್ಲ, ಸುತ್ತಲೂ ಕಾಡುವ ನರ್ತನ ಸಂದಣಿ ಎತ್ತ ನೋಡಿದರತ್ತ ತೈ ವಾದ್ಯ. ಅಷ್ಟು ಮಾತ್ರ ಅಲ್ಲ, ಎಲ್ಲ ನರ್ತಕರು ನರ್ತನವನ್ನು ಮಾಡ್ತಾರಂತೆ. ಯಾರು? ಈ ಅಪ್ಸರಾ ಸ್ತ್ರೀಯರಿರ್ಬೋದು, ಸಿದ್ಧರು ಮುಂತಾದವರೆಲ್ಲ ತಾವು ನರ್ತನವನ್ನು ಮಾಡ್ತಾರಂತೆ. ಯಾಕಂದರೆ ಅದು ಒಂದು ಸೇವೆ, ದೇವಿಯ ಮುಂದೆ ತಮ್ಮ ಸೇವೆಯನ್ನು ಸಲ್ಲಿಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ವಾದ್ಯಗಳು ಮೊಳಗುತ್ತದಂತೆ. ಎತ್ತ ನೋಡಿದರತ್ತ ತಥೈ ವಾದ್ಯ, ನಾನಾ ವಿಧವಾದಂತಹ ವಾದ್ಯಗಳಂದರೆ ಇಂತಹ ವೈಭವದಿಂದಾಗಿ ತಾನು ಬರ್ತಾಳೆ, ವೈಭವದಿಂದ ಕೂಡಿಕೊಂಡು ಬರ್ತಾಳೆ. ಯಾಕಂದರೆ ಇವೆಲ್ಲವೂ ಕೂಡ ಮಂಗಳಕರವಾದದ್ದು. ಅವಳಿಗೆ ಹೆಸರೇ ಮಂಗಳಗೌರಿ ಅಲ್ವಾ, ಮಂಗಳಕರವಾಗಿರುವಂಥವಳು. ಅಂದರೆ ಮಂಗಳಗೌರಿ ವ್ರತದಲ್ಲಿ ಮಾತ್ರ ಅವಳು ಮಂಗಳ ಅಲ್ಲ, ಯಾವತ್ತೂ ಮಂಗಳವೇ. ನೀವು ಮಂಗಳಗೌರಿ ವ್ರತ ಮಾಡಿ ಬಿಡಿ, ಅವಳು ಮಂಗಳವೇ ಯಾವತ್ತು. ಆ ಮಂಗಳಕರಳಾಗಿದ್ದಾಳೆ ಅನ್ನುವುದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಅವಳು ಬರಬೇಕಾದ್ರೇ ಮಂಗಳಕರವಾದ ಶಬ್ದಗಳು, ಮಂಗಳಕರವಾದ ವಾದ್ಯಗಳು, ಮಂಗಳಕರವಾದ ನರ್ತನಗಳು, ಈ ರೀತಿ ಅದರಿಂದ ಕೂಡಿಕೊಂಡು ತಾನು ಬರ್ತಾಳಂತೆ. ಅಂತಹ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣಿ ಅಂತ ಅವಳನ್ನು ಸ್ತೋತ್ರವನ್ನು ಮಾಡ್ತಾರೆ. ಅಂತ ಹೇಳಿದ್ರೆ ಆ ಪಾರ್ವತಿಯ ಚಿಂತನೆ ಅವಳ ಒಂದು ಕಣ್ಣಿಗೆ ಕಟ್ಟುವ ಹಾಗೆ ನಮ್ಮ ಮುಂದಿಡ್ತಾರೆ. ಇನ್ನು ಕಡೆಯ ಚರಣ, ಪೊಳೆವ ವಸನ ಕಂಚುಕ ಕಸ್ತೂರಿ ತಿಲಕ ತಳಿಪ ಮುಗುತಿನ ಸೀಕ ತಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಸುಕ ಸಲೆ ಭುಜ ಕೀರ್ತಿ ನಾಸಿಕ ಇಳೆಯೊಳು ಮಧುರ ಪೊಳಲೋಳು ವಾಸಳೆ ಅಳಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮತಿಯ ನೀವೇ ಗಿಳಿಕರ ಶೋಭಿತೆ ಪರಮ ಮಂಗಳೇ ಹೇ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಅವಳ ಜಡೆಯ ವರ್ಣನೆ ಮಾಡಿದರು, ಅವಳ ಹಾರದ ವರ್ಣನೆಯನ್ನು ಮಾಡಿದರು, ಅವಳ ತೋಳ್ಬಂದಿಯ ವರ್ಣನೆಯನ್ನು ಮಾಡಿದರು, ಬಳೆ ಉಂಗುರಗಳು ಇದರದ್ದೆಲ್ಲ ವರ್ಣನೆ ಮಾಡಿದರು. ಈಗ ಮತ್ತೆ ಅವಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪೊಳೆವ ವಸನ ವಸ್ತ್ರ ತೊಟ್ಟಿದ್ದಾಳಂತೆ. ಅದು ಹೇಗಿದೆ ಅಂತ ಹೇಳಿದ್ರೆ ಮಿಂಚುತ್ತಾ ಇರುವಂತಹ ವಸ್ತ್ರ ಅಂತ. ಅವಳ ವಸ್ತ್ರ ಮಿಂಚುತ್ತಾ ಇದೆ. ಅದು ಮಿಂಚುತ್ತಾ ಇದೆ ಅಂತ ಹೇಳಿದ್ರೆ ವಸ್ತ್ರದಲ್ಲಿ ಏನೋ ಆ ರೀತಿ ಮಿಂಚಲಿಕ್ಕೆ ಬೇಕಾದದ್ದು ಹಾಕಿರುವುದಲ್ಲ, ಮತ್ತು ಪಾರ್ವತಿ ಧರಿಸಿರುವುದರಿಂದಲೇ ಮಿಂಚುತ್ತಾ ಇದೆ. ಪಾರ್ವತಿ ಧರಿಸಿರುವುದರಿಂದಲೇ ಅಷ್ಟು ಮಿಂಚುತ್ತಾ ಇದೆ ಆ ವಸ್ತ್ರ ಅನ್ನುವಂಥದ್ದು. ಅಂದರೆ ಅದರಲ್ಲೂ ಅವಳ ಸನ್ನಿಧಾನ ಇದೆ, ಅದಕ್ಕಾಗಿ ಮಿಂಚುತ್ತಾ ಇದೆ ಅದು ಅವಳು ಧರಿಸಿದ್ರಿಂದ. ಅದು ಪೊಳೆವ ವಸನ ಕಂಚುಕ, ಹಾಗೆ ಅವಳು ಕಂಚುಕ ಅಂತ ಹೇಳಿದ್ರೆ ರವಿಕೆ ಅಂತ ಹೇಳ್ತೇವಲ್ಲ, ಆ ರವಿಕೆಯನ್ನು ತೊಟ್ಟಿದ್ದಾಳಂತೆ. ನೋಡಿ, ಇನ್ನೊಂದೇ ನಾವು ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ, ದೇವತಾ ಸ್ತ್ರೀಯರು ಸೀರೆಯನ್ನು ನಮ್ಮ ಹಾಗೆ ಉಡುವಂಥದ್ದಲ್ಲ. ಇದನ್ನು ಲಕ್ಷ್ಮೀ ಶೋಭಾನೆಯಲ್ಲಿ ಬಹಳ ಸ್ಪಷ್ಟವಾಗಿ ವಾದಿರಾಜರು ತಿಳಿಸ್ಕೊಂಡು ಹೋಗ್ತಾರೆ.
ಕೆಳಗೊಂದು ವಸ್ತ್ರ, ನಂತರ ಮೇಲೊಂದು ವಸ್ತ್ರ. ದೇವಂಗ ಪಟ್ಟೆಯ ಮೇಲು ಹೊದಿಕೆಯ ಭಾವೇ ಮಹಾಲಕ್ಷ್ಮಿ ಧರಿಸಿದಳೆ ಅಂತ ಹೇಳಿದಾಗೆ ಕೆಳಗೆ ಒಂದು ವಸ್ತ್ರ, ಮೇಲೆ ಒಂದು ಹೊದಿಕೆ, ಮೇಲು ಹೊದಿಕೆ ಅಂದರೆ ಯಾವ ರೀತಿ ಗಂಡಸರು ಧರಿಸ್ತಾರೆ, ಮೇಲೆ ಒಂದು ಕೆಳಗೆ ಒಂದು, ಆ ರೀತಿಯೇ ದೇವತಾ ಸ್ತ್ರೀಯರು ಧರಿಸುವಂಥದ್ದು. ಹಿಂದೆ ಪ್ರಾಚೀನ ಕಾಲದಲ್ಲಿ ಅದೇ ರೀತಿ ಧರಿಸುವಂಥದ್ದು. ಒಂದು ವಸ್ತ್ರ ಅಲ್ಲ, ಎರಡು ವಸ್ತ್ರ. ಇವಾಗ ಏನು ಅಂದರೆ ಅದೆರಡೂ ಸೇರಿ ಒಂದಾಗಿದೆ ಅಷ್ಟೇ ಸೀರೆ ನೋಡಿ. ಆ ರೀತಿಯೇ ವಾಸ್ತವಿಕವಾಗಿ ಅದರೇನೆಂದರೆ ಎರಡು ವಸ್ತ್ರದ ಬದಲು ಒಂದಾಗಿದೆ ಅಷ್ಟೇ. ಅದಕ್ಕೆ ಕೆಳಗೆ ಉಟ್ಕೊಳ್ಳೋದು, ಅದನ್ನೇ ಸೆರಗುಂದ ತಂದು ಮೇಲಕ್ಕೆ ಹಾಕ್ಕೊಳ್ತಾರೆ ಅಷ್ಟೇ ಅದನ್ನು. ಹಿಂದೆ ಅದು ಎರಡು ವಸ್ತ್ರ ಇದ್ದದ್ದು. ನಂತರ ಕಂಚುಕ. ಕಂಚುಕ ಅಂತ ಹೇಳಿದರೆ ರವಿಕೆ, ಆ ಕುಪ್ಪಸ ಅಂತ ಏನು ಹೇಳ್ತೇವೆ ಅದನ್ನು ಕೂಡ ಧರಿಸಿದಾಳೆ ಇವಳು. ಮತ್ತಿನ್ನೊಂದೇನೆಂದರೆ ಅದು ಕೂಡ ಹೊಲಿದು ಧರಿಸ್ತಾ ಇದ್ದದ್ದಲ್ಲ ಹಿಂದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ರನ್ನದ ಮೊಲೆಗಟ್ಟು ಅಂತ ನಾವು ಲಕ್ಷ್ಮೀ ಶೋಭಾನೆಯಲ್ಲಿ, ಅದರಲ್ಲಿ ಮತ್ತು ನಾನಾ ವಿಧವಾದ ಕುಸುರಿಗಳನ್ನು ಆ ಕಂಚುಕದಲ್ಲಿ ಅದನ್ನು ತಾನು ಧರಿಸಿದಾಳೆ. ಅಂದರೆ ಹಿಂದೆ ಯಾವ ರೀತಿ ಅಂತ ಹೇಳಿದ್ರೆ ಶಾಸ್ತ್ರೀಯವಾಗಿ ಈ ಹೊಲಿದ ವಸ್ತ್ರ ಅಂತ ಹೇಳುವಂಥದ್ದು ಅದು ಧರಿಸ್ಲಿಕ್ಕೆ ಯೋಗ್ಯವಾದದ್ದಲ್ಲ ಅಂತ. ಮತ್ತೇನು ಅಂತ ಹೇಳಿದ್ರೆ ಹಾಗೆ ಅದಿರಬೇಕು, ಒಂದೇ ವಸ್ತ್ರ. ಅಂದರೆ ಅದನ್ನು ತುಂಡು ಮಾಡಿ ಹೊಲಿದಿರಬಾರ್ದು, ಮತ್ತು ಅದಕ್ಕೆ ಅಂಚಿರಬೇಕು, ಬಾರ್ಡರ್ ಇರಬೇಕು. ಅಂಥ ವಸ್ತ್ರವನ್ನೇ ದೇವತಾ ಸ್ತ್ರೀಯರು ಧರಿಸುವಂಥದ್ದು. ಇವಾಗ ಕುಪ್ಪಸ ಅಂತ ಹೇಳಿದ್ರೆ ನಮ್ಮ ಹಾಗೆ ಅಳತೆ ಕೊಟ್ಟು ಅದನ್ನು ಹೊಲಿಸಿಕೊಂಡು ಆ ರೀತಿ ಧರಿಸುವವರಲ್ಲ ಅವರು. ಮತ್ತೇನೆಂದರೆ ಅದೊಂದು ವಸ್ತ್ರ, ಕಂಚುಕ ಅಂದರೆ ಆ ವಸ್ತ್ರವನ್ನು ಕಟ್ಟಿಕೊಳ್ಳುವಂಥದ್ದು. ಆ ರೀತಿ ಇವಳು ತಾನು ಕಂಚುಕವನ್ನು ಧರಿಸಿದಾಳಂತೆ ಪಾರ್ವತಿ. ಅದು ಹೇಗೆಂದರೆ ನಾವು ಇವಾಗ ಲಕ್ಷ್ಮೀ ಶೋಭಾನೆಯಲ್ಲಿ ಲಕ್ಷ್ಮಿಗೆ ಯಾವ ರೀತಿ ಹೇಳ್ತೇವೆ, ಎಲ್ಲ ದೇವಿಯರು ಅದೇ ರೀತಿ. ಯಾಕಂತ ಹೇಳಿದ್ರೆ ಲಕ್ಷ್ಮಿಯನ್ನೇ ಎಲ್ಲ ದೇವಿಯರು ಅನುಕರಣೆಯನ್ನು ಮಾಡುವಂಥದ್ದು. ಹಾಗೆಯೇ ಇವಳು ಕೂಡ ಒಳ್ಳೆ ಮುತ್ತು ರತ್ನಗಳಿಂದಾಗಿ ಕೆತ್ತಿಸಲ್ಪಟ್ಟಂತಹ ಏನು ಕಂಚುಕ ಇದೆ ಅದನ್ನು ಧರಿಸಿದಾಳಂತೆ ಲಕ್ಷ್ಮಿ, ಇವಳು ಪಾರ್ವತಿ ದೇವಿ. ನಂತರ ಅದರ ಮೇಲೆ ವಸ್ತ್ರ, ಹೊಳೆವ ವಸನ, ಮಿನುಗುತ್ತಾ ಇರುವಂತಹ ವಸ್ತ್ರ. ನೀವು ಈ ಪ್ರಾಚೀನ ಪ್ರತಿಮೆಗಳನ್ನು ನೋಡಿದರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೇಲೊಂದು ವಸ್ತ್ರ, ಕೆಳಗೊಂದು ವಸ್ತ್ರ, ಆ ರೀತಿ ಧರಿಸಿದಾಳೆ, ಹೊಳೆವ ವಸನ. ನಂತರ ಕಂಚುಕ, ಕಸ್ತೂರಿ ತಿಲಕ. ನಂತರ ಹಣೆಯಲ್ಲಿ ತಿಲಕ, ಕಸ್ತೂರಿ ತಿಲಕ ಅಂತ ಹೇಳಿದ್ರೆ ನಾವು ಲಕ್ಷ್ಮಿಗೆ ಆಗಬೇಕಾದ್ರೆ ಕುಂಕುಮಾಂಕಿತೆ ಪಂಕಜಲೋಚನೆ ಅಂತ ಕೇಳಿದ್ದು. ಕುಂಕುಮವೇ ಅಂಕಿತವಾಗಿ ಉಳ್ಳವಳು, ಅವಳು ಕೂಡ ಕಸ್ತೂರಿ ತಿಲಕವನ್ನು ಧರಿಸಿದವಳು. ಅಂದರೆ ನೋಡಿ, ಕಸ್ತೂರಿ ತಿಲಕ ಇಲ್ಲದೇ ಇರುವವರು ಕುಂಕುಮ ಧರಿಸ್ತಾಳೆ. ಕುಂಕುಮ ಯಾಕಂದರೆ ಎಲ್ಲರಿಗೂ ದೊರಕುವಂಥದ್ದು ಯಾವುದು ಅಂದರೆ ಕುಂಕುಮ, ವಿಶೇಷವಾಗಿ ಸಿಗುವಂಥದ್ದು ಕಸ್ತೂರಿ. ಲಕ್ಷ್ಮಿ ಕೂಡ ಹೇಳ್ತೇವ್ರೆ, ಕಸ್ತೂರಿ ತಿಲಕ ಧರಿಸಿದಾಳೆ, ಕಸ್ತೂರಿ ತಿಲಕವನ್ನು ಧರಿಸಿದಾಳೆ ಅಂತ ಇಲ್ಲಿ. ಹಾಗೆಯೇ ಇವಳು ಕೂಡ ಕಸ್ತೂರಿ ತಿಲಕವನ್ನು ಧರಿಸಿದಾಳೆ. ಮತ್ತು ಇನ್ನೊಂದೇನು ನೋಡಿ, ಎಲ್ಲ ದೇವತಾ ಸ್ತ್ರೀಯರೂ ಕೂಡ ತಿಲಕವನ್ನೇ ಧರಿಸುವುದು. ತಿಲಕ, ತಿಲಕ ಅಂತ ಹೇಳಿದರೆ ತಿಲದ ಹಾಗೆ ಇರುವುದು ತಿಲಕ. ತಿಲ ಅಂತ ಹೇಳಿದ್ರೆ ಎಳ್ಳು, ಎಳ್ಳಿನ ಹಾಗೆ ಆಕಾರದಲ್ಲಿ ಇರುವಂಥದ್ದು. ಎಳ್ಳಿನ ಆಕಾರದಲ್ಲಿರುವಂಥದ್ದೇನಿದೆ ಅದನ್ನು ತಿಲಕ ಅಂತ ಕರೀತಾರೆ. ಆ ಆಕಾರ ಅಂದರೆ ಉದ್ದವಾಗಿ ಎಳ್ಳಿನ ಹಾಗೆ ಧರಿಸುವಂಥದ್ದು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದು ಮೇಲಕ್ಕೆ ಕೊಂಡೊಯ್ಯುವುದರ ಸಂಕೇತ. ಯಾರು ಉದ್ದವಾಗಿ ತಿಲಕವನ್ನು ಧರಿಸ್ತಾರೆ ಅವರು ತಾವು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ, ಮೇಲಿನ ಲೋಕಗಳಿಗೆ ಹೋಗ್ತಾರೆ ಅಂತ. ಆ ರೀತಿ ಇವಳು ಕೂಡ ಕಸ್ತೂರಿ ತಿಲಕವನ್ನು ಧರಿಸಿದಳಂತೆ. ಅಂದರೆ ಕಸ್ತೂರಿ ಮೃಗ, ಅದರ ನಾಭಿಯಲ್ಲಿ ಸಿಗುವಂತಹ ಒಂದು ವಸ್ತು ಕಸ್ತೂರಿ, ಬಹಳ ಪರಿಮಳ ಭರಿತವಾದದ್ದು, ಕೆಂಪು ಅಥವಾ ಕಪ್ಪು ಬಣ್ಣದ್ದು. ಅದನ್ನು ಧರಿಸಿದಳಂತೆ ಕಸ್ತೂರಿ ತಿಲಕವನ್ನು. ಅತ್ಯಂತ ಮಾಂಗಲ್ಯದ ಸಂಕೇತ ಅದು, ಈ ಹಣೆಯಲ್ಲಿ ಧರಿಸುವಂಥದ್ದು. ಅದನ್ನು ಧರಿಸಿದಳಂತೆ. ನಂತರ ತಳಿಪ ಮೂಗುತಿ ನಾಸಿಕ, ಇನ್ನು ಮೂಗು, ಅವಳ ಮೂಗಿನ ವರ್ಣನೆಯನ್ನು ಮಾಡ್ತಾರೆ. ಅವಳ ಮೂಗು ಯಾವ ರೀತಿ ಇದೆ ಅಂತ ಹೇಳಿದರೆ ಮೂಗು ಬೊಟ್ಟಿಂದ ಕೂಡಿದೆ. ಮೂಗು ಬೊಟ್ಟಿ ಹಾಕ್ಕೊಂಡಿದ್ದಾಳಂತೆ ಮೂಗಿನಲ್ಲಿ. ಅದು ಎಂತಾದರೂ ಅಂದರೆ ಥಳಿಪ ಮೂಗುತಿ. ಥಳಿಪ ಅಂದರೆ ಒಳ್ಳೆ ಫಳ 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 ಹೊಳಿತಾ ಇದೆಯಂತೆ. ಹೊಳಿತಾ ಇರುವಂತಾದರೆ ಯಾವುದೋ ವಜ್ರದ ಮೂಗುತಿಯೋ ಅಂತಹ ಮೂಗುತಿಯನ್ನು ತಾನು ಧರಿಸಿದಾಳಂತೆ. ನೋಡಿ, ಇದು ಕೂಡ ಅತ್ಯಂತ ಶ್ರೇಷ್ಠವಾದದ್ದು, ಪರಮ ಮಾಂಗಲಿಕವಾದದ್ದು, ಮೂಗುತಿಯನ್ನು ಧರಿಸುವಂಥದ್ದು ಸ್ತ್ರೀಯರು. ಪಾರ್ವತಿ ಇದನ್ನು ಧರಿಸಿದಳಂತೆ. ಅಂದರೆ ಇದನ್ನು ವಿಜಯದಾಸರು ಕಂಡು ಹೇಳ್ತಾ ಇರುವಂಥದ್ದು.
ನೀವು ಲಕ್ಷ್ಮಿಯಲ್ಲೂ ಇದೇ ರೀತಿ ಹೇಳ್ತಾರೆ. ಮೂಗುತಿ, ಮೂಗುತಿ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು, ಅದನ್ನು ಧರಿಸಿದಾಳಂತೆ. ನಂತರ ತಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಸುಕ. ಇನ್ನು ಅವಳು ಹಿಂದೆ ಹೇಳಿದರು ಪನ್ನಗ ವೇಣಿ ಅಂತ. ಪನ್ನಗ ವೇಣಿ, ಆ ಪನ್ನಗ ವೇಣಿ ಅಂತ ಹೇಳಿದ್ರೆ ಹಾವಿನಂತೆ ಇರುವಂತಹ ಕೂದಲವಳದ್ದು, ಅದನ್ನು ಕಟ್ಟಲ್ಪಟ್ಟಿದೆ, ಕಟ್ಟಿ ಹಾಗೆ ಬಿಟ್ಟಿಲ್ಲ, ಮತ್ತು ಅದನ್ನು ತುರುಬು ಹಾಕಿದ್ದಾಳಂತೆ. ತುರುಬು ಹಾಕಿಕೊಂಡಿದ್ದಾಳಂತೆ. ತುರುಬು ಹಾಕಿಕೊಂಡದ್ದು ಮಾತ್ರ ಅಲ್ಲ, ತಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಸುಕ. ಇಲ್ಲಿ ತಳಿತ ಅಂತ ಹೇಳಿದ್ರೆ ಎಲ್ಲ ಕಡೆ ಪಸರಿಸ್ತಾ ಇರುವಂಥ ಅಂತ, ಪಸರಿಸುತ್ತಿರುವ. ಕನ್ನಡದಲ್ಲಿ ತಳಿತ ಅಂದರೆ ಪಸರಿಸುತ್ತಿರುವುದು. ಅಂತಹ ಎಲ್ಲ ಕಡೆ ತನ್ನ ಪರಿಮಳವನ್ನು ಸೂಸ್ತಾ ಇರುವಂತಹ ಮಲ್ಲಿಗೆಯ ಗಂಧಿಕ ಅಂದರೆ ಮಲ್ಲಿಗೆಯ ಪರಿಮಳ ಎಲ್ಲ ಕಡೆ ಪಸರಿಸ್ತಾ ಇದೆಯಂತೆ. ಮಲ್ಲಿಗೆ ಅಂತ ಹೇಳಿದರೆ ಅಂಥ ಮಲ್ಲಿಗೆಯನ್ನು ಮುಡಿದಿದ್ದಾಳಂತೆ ಅವಳು, ಆ ದೇವಿ. ಅದು ಹೇಗೆ ಮುಡಿದಿದ್ದಾಳೆ ಅಂತ ಹೇಳಿದ್ರೆ ಮುಡಿದ ಸೂಸುಕ. ಸೂಸುಕ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದೇನಿದೆ ತುರುಬು, ತುರುಬಿನಲ್ಲಿ ಹಾಕುವಂತಹ ಮಣಿ, ಚೂಡಾಮಣಿ ಅಂತ ಹೇಳ್ತೇವಲ್ವ, ಏನು ನೆತ್ತಿ ಬೊಟ್ಟು ಅಂತ ಹೇಳ್ತೇವ, ಏನೋ ಅದಕ್ಕೆ ಕರೆಯುವುದುಂಟು. ಅದು ಸ್ತ್ರೀಯರ ಆಭರಣಗಳಲ್ಲಿ ಸೇರಿರುವಂಥದ್ದು. ಅದನ್ನು ತಾನು ಹಾಕಿಕೊಂಡಿದ್ದಾಳಂತೆ, ತುರುಬು ಕಟ್ಟಿಕೊಂಡಿದ್ದಾಳೆ. ಆ ತುರುಬಿನಲ್ಲಿ ಮಲ್ಲಿಗೆಯನ್ನು ಮುಡಿದುಕೊಂಡಿದ್ದಾಳೆ. ಅದು ಎಂಥ ಮಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಈ ಮಲ್ಲಿಗೆ ಅಲ್ಲ. ಯಾಕಂತ ಹೇಳಿದ್ರೆ ಈ ಮಲ್ಲಿಗೆ ಪರಿಮಳ ಬರ್ತದೆ, ಮೊಗ್ಗೆ ಇದ್ದಾಗಿಲ್ಲ, ಸಂಪೂರ್ಣ ಅರಳಿದ ಮೇಲೂ ಇಲ್ಲ, ಅರಳುತ್ತಾ ಇರಬೇಕಾದ್ರೆ ಮಾತ್ರ ಪರಿಮಳ ಬರುತ್ತದೆ. ಅದೇನಂದ್ರೆ ಹತ್ತಿರದಲ್ಲಿ ಮಾತ್ರ. ಇದು ಹಾಗಲ್ಲಂತೆ. ಪಾರ್ವತಿ ಧರಿಸಿರುವಂತಹ ಒಂದು ಮಲ್ಲಿಗೆ, ಅದಕ್ಕೆ ತಳಿತ ಮಲ್ಲಿಗೆ ಅಂತ ಹೇಳಿದ್ದು. ಅದು ಧರಿಸಿದಾಳೆ ಅಂತ ಹೇಳಿದ್ರೆ ಯೋಜನದಷ್ಟುದ್ದಕ್ಕೆ ಎಲ್ಲ ಕಡೆ ಪರಿಮಳ. ಪಾರ್ವತಿ ಧರಿಸಿರುವಂತಹ ಮಲ್ಲಿಗೆಯ ಪರಿಮಳ ಎಲ್ಲ ಕಡೆಗೆ. ಅದಕ್ಕೆ ತಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಸುಕ ಅಂತ ಹೇಳಿದ್ರೆ ಅದನ್ನು ಮುಡಿದಿದ್ದಾಳೆ. ಯಾವುದು ಅಂದರೆ ಸೂಸುಕ ಅಂತ ಹೇಳಿದರೆ ಈ ನೆತ್ತಿಯ ಆಭರಣ ಏನಿದೆ ಅದರಿಂದ ಸಹಿತವಾಗಿರುವಂಥದ್ದು. ಸಲೆ ಭುಜ ಕೀರ್ತಿ ನಾಸೀಕ ಅಥವಾ ಸಲೆ ಭುಜ ಕೀರ್ತಿ ಪಠೀಕ. ಇನ್ನೊಂದು ಪಾಠ, ಎರಡು ರೀತಿ. ಇನ್ನೇನು ಅಂತ ಹೇಳಿದ್ರೆ ಸಲೆ, ಸಲೆ ಅಂತ ಹೇಳಿದ್ರೆ ಅತ್ಯಂತ ಚಂದವಾದ ಭುಜ ಕೀರ್ತಿ ಅಂದರೆ ಭುಜದಲ್ಲಿ ಧರಿಸುವ ಆಭರಣ. ಅದ್ಯಾವುದೋ ಗೊತ್ತಿಲ್ಲ, ಅಂತಹ ಆಭರಣವನ್ನು ತಾನು ಧರಿಸಿದಾಳಂತೆ. ಭುಜದಲ್ಲಿ ಧರಿಸುವಂತಹ ಆಭರಣ, ಅದನ್ನು ತಾನು ಪಾರ್ವತಿ ಧರಿಸಿದಾಳೆ. ಈ ರೀತಿ ನಾನಾ ವಿಧವಾದ ಆಭರಣಗಳಿಂದ, ವಸ್ತ್ರದಿಂದ, ಕಸ್ತೂರಿ ತಿಲಕದಿಂದ, ಮೂಗುತಿಯಿಂದ, ಮುಡಿಯಿಂದ ಶೋಭಿಸ್ತಾ ಇರುವಂತಹ ಪಾರ್ವತಿ ದೇವಿ ಇಳೆಯೊಳು ಮಧುರ ಪೊಳಲೋಳು ವಾಸಳೆ. ವಿಶೇಷವಾಗಿ ಈ ಪದ್ಯವನ್ನು ವಿಜಯದಾಸರು ಎಲ್ಲಿ ಮಧುರೆ ಮೀನಾಕ್ಷಿ, ಆ ಮೀನಾಕ್ಷಿಯ ಸನ್ನಿಧಾನದಲ್ಲಿ ಹೇಳ್ತಾ ಇರುವಂಥದ್ದು. ಮಧುರೆ ಮೀನಾಕ್ಷಿ ಅಂತ ನಾವೇನು ಕೇಳ್ತೇವೆ ಅಲ್ಲೇ. ಅಂದರೆ ಮಧುರೆ ಮೀನಾಕ್ಷಿ ಅಂದರೆ ಪಾರ್ವತಿಯೇ. ವಿಶೇಷವಾಗಿ ಅದು ಇದರಲ್ಲಿ ವಾಯುಪುರಾಣದಲ್ಲಿ ಕಥೆ ಬರ್ತದೆ, ಶಿವನೊಂದಿಗೆ ವಿವಾಹವಾದದ್ದು ಅಲ್ಲೇ ಅಂತ, ಆ ಮಧುರೆಯಲ್ಲಿ ಅಂತ. ಅಂತಹ ಆ ಮಧುರೆಯಲ್ಲಿ ನೆಲೆಸಿರುವಂತಹ ಪಾರ್ವತಿ ಎಲ್ಲ ಕಡೆ ನೋಡಿ, ಎಲ್ಲಿ ಭಕ್ತರಿದ್ದಾರೆ, ಎಲ್ಲಿ ಸಜ್ಜನರಿದ್ದಾರೆ ಅಲ್ಲಿರ್ತಾಳೆ ಪಾರ್ವತಿ. ಮತ್ತೇನು ಅಂದರೆ ಎಲ್ಲಿ ಮಧುರೆಯಲ್ಲಿ ಅಲ್ಲ, ನಮ್ಮೊಳಗೆ ನೆಲೆಸಿರ್ತಾಳೆ. ನಾವು ಹೇಳಿದ್ವಲ್ಲ, ಸಾರಥಿ, ಮನಸ್ಸಿನ ಸಾರಥಿಯಾಗಿರುವಂಥವಳು ಅವಳು ಅಂತ, ನಮ್ಮೊಳಗೆ ನೆಲೆಸಿರ್ತಾಳೆ. ಎಲ್ಲಿ ದಂಪತಿಗಳು ಅನ್ಯೋನ್ಯವಾಗಿದ್ದಾರೆ, ಪತಿ ಪತ್ನಿಯರು ಅನ್ಯೋನ್ಯವಾಗಿದ್ದಾರೆ, ಅಲ್ಲಿ ಪಾರ್ವತಿ ನೆಲೆಸಿದ್ದಾಳೆ. ಸೌಭಾಗ್ಯವನ್ನು ಕೊಡ್ತಾ, ಮುತ್ತೈದ ಭಾಗ್ಯವನ್ನು ಕೊಡ್ತಾ ತಾನು ನೆಲೆಸಿದ್ದಾಳೆ. ಯಾರಲ್ಲಿ? ಸ್ತ್ರೀಯರಲ್ಲಿ. ಹೀಗೆ ಪಾರ್ವತಿ ಈ ಮಧುರೆಯಲ್ಲಿ ನೆಲೆಸಿದ್ದಾಳೆ, ನಮ್ಮಲ್ಲೆಲ್ಲರಲ್ಲೂ ಕೂಡ ನೆಲೆಸಿದ್ದಾಳೆ. ವಿಶೇಷವಾಗಿ ಅಂತಹ ಪಾರ್ವತಿಯಲ್ಲಿ ಮತ್ತೇನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿದರೆ, ಅಳಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮತಿಯ ನೀವೇ ಗಿಳಿಕರ ಶೋಭಿತೆ ಪರಮ ಮಂಗಳೇ ಹೇ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಇಳೆಯೊಳು ಅಳಗಿರಿ ವಿಜಯ ವಿಠಲನ ಕೊಂಡಾಡುವ. ಅಳಗಿರಿ ನಾವಿದು ಆ ಲಕ್ಷ್ಮಿಯ ಪದ್ಯದಲ್ಲೂ ಕೂಡ ಕೇಳಿದ್ದು. ಅಳಗಿರಿ ಅಂತ ಅಂದರೆ ಪುಷ್ಪಗಿರಿ,
ಪುಷ್ಪಗಿರಿ ಅಂತ ಪ್ರಸಿದ್ಧವಾಗಿರುವುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಅಳಗಿರಿ ಅಂತ ಹೇಳಿದ್ರೆ ತಿರುಪತಿ ಅಂತಲೇ ಹೇಳ್ತಾರೆ, ವೆಂಕಟಗಿರಿ ಆ ರೀತಿ ಅರ್ಥ ಹೇಳುವವರು ಉಂಟು. ಅಥವಾ ಪುಷ್ಪಗಿರಿ ಅಂತ ಅಲ್ಲಿ ವಿಶೇಷವಾಗಿ ನೆಲೆಸಿರುವಂತಹ ಭಗವಂತ ನಾರಾಯಣ. ಅಳಗಿರಿ ವಿಜಯ ವಿಠಲನ ಕೊಂಡಾಡುವ, ಯಾರು ಅಂತಹ ಭಗವಂತನನ್ನು ನಾರಾಯಣನನ್ನು ವಿಶೇಷವಾಗಿ ಕೊಂಡಾಡ್ತಾರೆ, ಅಂತಹ ಯಾರು ಭಗವದ್ ಭಕ್ತರಿದ್ದಾರೆ ಅವರಿಗೆ ಸುಲಭ ಜನರಿಗೆಲ್ಲ ಒಲಿದು ಮತೀಯ ನೀವೇ, ಅಂಥವರಿಗೆ ನೀನು ಸುಲಭವಾಗಿರುವಂಥವಳು. ಯಾರಿಗೆ? ಭಗವದ್ ಭಕ್ತರಿಗೆ, ವಿಷ್ಣುವಿನ ಭಕ್ತರಿಗೆ. ಅದು ಹೇಗ್ರಿ? ನಿಜವಾಗಲೂ ಪಾರ್ವತಿ ಶಿವನ ಪತ್ನಿ. ಶಿವನ ಪತ್ನಿಯಾಗಿ ಯಾರು ಶಿವನ ಭಕ್ತರಿದ್ದಾರೆ ಅವರಿಗೆ ಸುಲಭವಾಗಿ ಸಿಗಬೇಕು ಅವಳು. ಅದು ಬಿಟ್ಟು ವಿಷ್ಣುವಿನ ಭಕ್ತರಿಗೆ ಯಾಕೆ ಅವಳು ಸುಲಭವಾಗಿ ಸಿಗ್ತಾಳೆ? ಇದು ನೀವು ಸರಿಯಾಗಿ ಹೇಳ್ತಾ ಇಲ್ಲ, ವಿಜಯದಾಸರಿಗೆ ಸರಿ ಗೊತ್ತಿಲ್ಲ. ಸಾಮಾನ್ಯವಾಗಿ ಈ ರೀತಿ ನಮಗೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ನಮ್ಮದೇನು ಅಂತ ಹೇಳಿದ್ರೆ, ಇವಾಗ ಲಕ್ಷ್ಮಿ ಅಂತ ಹೇಳಿದ್ರೆ ವಿಷ್ಣುಗೆ ಸಂಬಂಧಪಟ್ಟಾಗ ಮಾತ್ರ, ಶಿವನಿಗೆ ಅವಳಿಗೂ ಸಂಬಂಧ ಇಲ್ಲ. ಪಾರ್ವತಿ ಅಂತ ಹೇಳಿದ್ರೆ ಶಿವನಿಗೆ ಮಾತ್ರ ಸಂಬಂಧ, ಮತ್ತೆ ನೀವು ನಾರಾಯಣಗಳಿಗೆ ಸಂಬಂಧ ಹಚ್ಚಲಿಕ್ಕೆ ಹೋಗಬೇಡಿ. ನಮ್ಮದೆಲ್ಲ ಈ ರೀತಿ ಕಥೆಗಳು. ಯಾಕಂತ ಹೇಳಿದ್ರೆ ಶಾಸ್ತ್ರೀಯವಾದ ಘಟನೆಗಳು ಗೊತ್ತಿಲ್ಲ, ನಮಗೆ ಶಾಸ್ತ್ರೀಯವಾದ ವಿಷಯಗಳು ಗೊತ್ತಿಲ್ಲ, ನಮ್ಮ ತಲೆಯಲ್ಲೇ ಏನೇನೇನೇನೋ ತಿಳ್ಕೊಂಡಿರ್ತೇವೆ. ಅದೇ ಶಾಸ್ತ್ರ, ಅದೇ ನಿಜವಾದದ್ದು ಅಂತ ತಿಳ್ಕೊಳ್ತೇವೆ. ಅಲ್ಲ ನೋಡಿ, ಅದಕ್ಕೆ ವಿಜಯದಾಸರು ಪದ್ಯ ಇರ್ಬೋದು, ಒಂದು ಕನ್ನಡ ಪದ್ಯ ಇರ್ಬೋದು, ಕನ್ನಡ ಪದ್ಯದಲ್ಲಿಯೇ ಶಾಸ್ತ್ರಗಳ ಸಾರವನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾಳೆ. ನಿಜವಾಗಿಯೂ ಕೂಡ ಪಾರ್ವತಿ ಯಾರನ್ನು ಇಷ್ಟಪಡ್ತಾಳೆ? ವಿಷ್ಣು ಭಕ್ತರನ್ನು. ಭಾಗವತದಲ್ಲಿ ಒಂದು ಕಥೆ ಬರ್ತದೆ, ಮಾರ್ಕಂಡೇಯರು ತಪಸ್ಸು ಮಾಡ್ತಾಯಿದ್ರು. ಯಾರನ್ನು ಕುರಿತು? ವಿಷ್ಣುವನ್ನು ಕುರಿತು. ವಿಷ್ಣುವನ್ನು ಕುರಿತು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಮಾರ್ಕಂಡೇಯರು. ಪಾರ್ವತಿ ಶಿವ ಇಬ್ಬರು ಹೋಗ್ತಾ ಇದ್ದಾರಂತೆ ಮೇಲೆ ಕೈಲಾಸದಲ್ಲಿ, ಕೈಲಾಸದ ಪರ್ವತ ಹತ್ರ ಹೋಗ್ತಾ ಇದ್ದಾರಂತೆ. ಕೆಳಗೆ ಮಾರ್ಕಂಡೇಯರನ್ನು ಕಂಡು ಪಾರ್ವತಿ ಹೇಳ್ತಾಳೆ ಶಿವನಿಗೆ, ಹೋಗೋಣ ಮಾರ್ಕಂಡೇಯರ ಹತ್ರ ಹೋಗೋಣ ಅಂತ. ವಾಸ್ತವಿಕವಾಗಿ ಅವನೇನು ಕರೆದಿಲ್ಲ, ಮಾರ್ಕಂಡೇಯರು ಶಿವನನ್ನು ಕರೀಲಿಲ್ಲ, ಪಾರ್ವತಿಯನ್ನು ಕರೀಲಿಲ್ಲ. ಆದರೂ ನೋಡಿ ಪಾರ್ವತಿ ಹೇಳ್ತಾಳೆ, ಹೋಗೋಣ ಮಾರ್ಕಂಡೇಯರ ಹತ್ರ ಹೋಗಿ ಮಾತಾಡೋಣ ಅಂತ. ಆಯಿತು ಅಂತ ಹೇಳ್ತಾನೆ ಶಿವ, ಆಯಿತು ಹೋಗೋಣ. ಖಂಡಿತವಾಗಿ ಯಾರು ವಿಷ್ಣುವಿನ ಭಕ್ತರಿದ್ದಾರೆ ಅವರ ಹತ್ರ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಅಂತ ಬಂದು ಎದುರಿಗೆ ನಿಲ್ತಾರೆ ಶಿವ ಪಾರ್ವತಿಯರಿಬ್ಬರು ಕೂಡ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ, ನೋಡು ಮಾರ್ಕಂಡೇಯ, ನಾವು ಬಂದಿದ್ದೇವೆ ಅಂತ. ಕಣ್ಣು ಬಿಟ್ಟು ನೋಡಿ ಮಾರ್ಕಂಡೇಯ ಇವರಿಬ್ಬರಿಗೆ ನಮಸ್ಕಾರವನ್ನು ಮಾಡಿ, ನಾನು ನಿಮ್ಮನ್ನು ಕರೀಲೇ ಇಲ್ವಲ್ಲ ಅಂತ ಹೇಳಿದ್ರೆ, ಇಲ್ಲ ನಾವೇ ಹೋಗ್ತಾ ಇದ್ವು, ನಿನ್ನನ್ನು ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದು ಅಂತ ಹೇಳಿದರೆ, ವಿಷ್ಣುವಿನ ಭಕ್ತರು ಅಂದರೆ ಅಷ್ಟು ಇಷ್ಟಪಡ್ತಾರೆ. ಯಾಕೆ? ಕಾರಣ ಏನಂತ ಹೇಳಿದರೆ, ವಿಷ್ಣು ಭಕ್ತರು ಯಾವತ್ತೂ ಶಿವಭಕ್ತರು. ಯಾರು ನಿಜವಾದ ವೈಷ್ಣವರಿದ್ದಾರೆ ಅವರು ನಿಜವಾದ ಶಿವಭಕ್ತರು. ಯಾಕಂತ ಹೇಳಿದ್ರೆ ಇದನ್ನು ಬಹಳ ಸ್ಪಷ್ಟವಾಗಿ ಪುರಾಣಗಳು ದೇವರೇ ಹೇಳ್ತಾರೆ, ವಿಷ್ಣು ಹೇಳ್ತಾರೆ, ಯಾರು ನನ್ನ ಭಕ್ತ ಅಂತ ಹೇಳಿಕೊಂಡು ಶಿವನನ್ನು ದ್ವೇಷ ಮಾಡ್ತಾನೆ ಅವನಿಗೆ ನನ್ನ ಅನುಗ್ರಹ ಆಗೋಲ್ಲ, ಯಾವುದೇ ಕಾರಣಕ್ಕೂ ಅನುಗ್ರಹ ಆಗೋಲ್ಲ. ಅದೇ ರೀತಿ ಯಾವನು ಶಿವಭಕ್ತ ಅಂತ ಹೇಳಿಕೊಂಡು ವಿಷ್ಣುವನ್ನು ದ್ವೇಷ ಮಾಡ್ತಾನೆ ಅವನು ನರಕಕ್ಕೆ ಹೋಗದೆ ನಿಲ್ಲಲ್ಲ, ನರಕಕ್ಕೆ ಹೋಗೇ ಹೋಗ್ತಾನು. ಅವನು ನರಕಕ್ಕೆ ಹೋಗೋದಿಂದ್ರೆ ಶಿವನು ಪಾರು ಮಾಡಲ್ಲ. ಯಾಕಂತ ಹೇಳಿದ್ರೆ ನೀನು ವಿಷ್ಣುವನ್ನು ದ್ವೇಷ ಮಾಡ್ತಾ ಇದ್ದೀಯ. ನೋಡಿ, ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾ ಶಿವನಲ್ಲಿ ಭಕ್ತಿ ಮಾಡಿದರೆ ಶಿವ ಅನುಗ್ರಹವನ್ನು ಮಾಡ್ತಾನೆ. ನಿಜವಾದ ಅನುಗ್ರಹ ಆಗುವುದು ಹಾಗೆ. ಇಲ್ಲದೇ ಇದ್ದರೆ ದೈತ್ಯರಿಗೆ ಅನುಗ್ರಹ ಆದಾಗೆ. ದೈತ್ಯರಿಗೆ ಶಿವ ಅನುಗ್ರಹ ಮಾಡ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ ಅದು ತಾತ್ಕಾಲಿಕ. ಯಾಕಂದರೆ ದೈತ್ಯರೆಲ್ಲರೂ ವಿಷ್ಣುವಿನ ದ್ವೇಷಿಗಳು. ಅದಕ್ಕೆ ಅವರಿಗೆ ಮಾಡುವ ಶಿವನ ಅನುಗ್ರಹ ಯಾವತ್ತೂ ತಾತ್ಕಾಲಿಕವಾಗಿರುತ್ತದೆ ಹೊರತು ಅದು ಶಾಶ್ವತವಾಗಿರೋಲ್ಲ. ಅದಕ್ಕಾಗಿಯೇ ಶಿವನ ಹಾಗೆ ಪಾರ್ವತಿಯು ಕೂಡ ಯಾರು ವಿಷ್ಣುವಿನ ಭಕ್ತರು. ಯಾಕಂದರೆ ವಿಷ್ಣುವಿನ ಭಕ್ತರು ಅಂದರೆ ನಾವು ತಿಳ್ಕೊಳ್ಬೇಕಾದದ್ದು ಕೇವಲ ವಿಷ್ಣು 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 ಅಂತ ಹೇಳಿ ವಿಷ್ಣು ಸರ್ವೋತ್ತಮ ಅಂತ ಪೂಜೆ ಮಾಡೋರು ಅಷ್ಟೇ ಅಲ್ಲ, ಮತ್ತು ಸದ್ಗುಣಗಳಿಂದ ಕೂಡಿಕೊಂಡವರು. ಯಾವತ್ತೂ ವಿಷ್ಣು ಮೆಚ್ಚುವುದು ಯಾರನ್ನ ಅಂತ ಹೇಳಿದರೆ ಕೇವಲ ನನ್ನ ಪೂಜೆ ಮಾಡ್ತಾರೆ, ನನ್ನ ಭಜನೆ ಮಾಡ್ತಾರೆ, ಉದ್ದ ನಾಮ ಹಾಕ್ತಾರೆ, ಶಂಖಚಕ್ರ ಮುದ್ರೆ ಹಾಕ್ತಾರೆ, ಇಷ್ಟೇ ಅಲ್ಲ, ಮತ್ತು ಸದ್ಗುಣಗಳನ್ನು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಇದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಸಚಮೇ ಪ್ರಿಯ ಯೋಮೇ ಭಕ್ತ ಸಚಮೇ ಪ್ರಿಯ ಸಚಮೇ ಪ್ರಿಯ ಅಂತ ಹೇಳ್ತಾ, ಯಾರು ಒಳ್ಳೆಯ ಗುಣದಿಂದ ಕೂಡಿದವರಾಗಿ ಇಂದ್ರಿಯ ನಿಗ್ರಹ ಇದೆ, ಸಹನೆ ಇದೆ, ಮತ್ತು ಕಾಮಾದಿಗಳ ನಿಗ್ರಹ ಇದೆ, ಪರೋಪಕಾರ ಬುದ್ಧಿ ಇದೆ, ಇವೆಲ್ಲ ಯಾರಲ್ಲಿದೆ ಅಂಥವರನ್ನು ಮಾತ್ರ ನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತೇನೆ. ಈ ಎಲ್ಲ ಸದ್ಗುಣಗಳೊಂದಿಗೆ ನನ್ನ ಆರಾಧನೆ ಮಾಡಬೇಕು. ಯಾಕೆಂತ ಹೇಳಿದರೆ ವಿಷ್ಣುವಿನ ಆರಾಧನೆಯ ಫಲ ಏನು? ನಾವು ವಿಷ್ಣುವಿನ ಆರಾಧನೆ ಮಾಡಲಿ, ಕೃಷ್ಣನ ಆರಾಧನೆ ಮಾಡಲಿ, ಇವರು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ? ಇವರು ವೈಷ್ಣವರು ಅಂತ ಹೇಗೆ ಗೊತ್ತಾಗತ್ತೆ? ನಾಮದಿಂದಲ್ಲ. ನಾಮದಿಂದ ಕಂಡಿಟ್ಕೊಳ್ಳೋದು ಇವಾಗ ಶುರುವಾದದ್ದು. ನಿಮ್ಮದು ಉಡ್ಡನಾಮನ ಅಡ್ಡನಾಮನ
ಉದ್ದನಾಮನ ನೀವು ವಿಷ್ಣು ಭಕ್ತರು, ಅಡ್ಡನಾಮನ ಶಿವನ ಭಕ್ತರು, ಈ ರೀತಿ ಅಲ್ಲ. ಮತ್ತು ಗುಣದಿಂದ ನೋಡಿ, ಯಾವತ್ತೂ ವಿಷ್ಣುವನ್ನು ಉಪಾಸನೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂದರೆ ಸರ್ವಗುಣ ಸಂಪನ್ನ ಸರ್ವದೋಷವರಿದ್ದು. ದೇವರು ವಿಷ್ಣು ಅಂತ ಹೇಳಿದ್ರೆ ಎಲ್ಲ ಒಳ್ಳೆ ಗುಣಗಳಿಂದ ಕೂಡಿದವನು, ಒಂದೇ ಒಂದು ಕೆಟ್ಟ ಗುಣ ಇಲ್ಲ. ತಮ್ಮ ಯಥಾ ಉಪಾಸತೆ ತದೇವ ಭೂತಿ. ನಾವು ವಿಷ್ಣುವನ್ನು ಈ ರೀತಿ ನಿಜವಾಗ್ಲೂ ಪೂಜೆ ಮಾಡ್ತಾ ಇದ್ದೇವೆ ಅಂದರೆ ನಮ್ಮಲ್ಲೂ ಹಾಗೆ ಇರಬೇಕು. ಅಂದರೆ ನಾವು ಒಳ್ಳೆಯವರಾಗ್ತಾ ಬರಬೇಕು, ನಮ್ಮಲ್ಲಿ ಒಳ್ಳೆ ಗುಣಗಳು ಕಾಡಬೇಕು, ಮತ್ತು ನಮ್ಮಲ್ಲಿರುವ ದೋಷಗಳು ಕಡಿಮೆ ಆಗ್ತಾ ಬರಬೇಕು, ಫಾಲ್ಟ್ ಕಮ್ಮಿ ಆಗ್ತಾ ಬರಬೇಕು. ಆಗ ನಾನು ವಿಷ್ಣುವಿನ ಆರಾಧನೆ ಮಾಡ್ತಾ ಇದ್ದೇನೆ ಅನ್ನುವುದರ ಸಂಕೇತ ಅದು. ಅಂದರೆ ಆಸೆ ಕಡಿಮೆ ಇದೆ, ಸಿಟ್ಟು ಹೆಚ್ಚು ಬರೋಲ್ಲ, ಲೋಭಿತನ ಇಲ್ಲ, ಮತ್ತು ಸಹನೆ ಇದೆ, ತಾಳ್ಮೆ ಇದೆ, ಆನಂತರ ಒಳ್ಳೆ ತಪಸ್ಸಿದೆ. ನೋಡಿ, ಇವೆಲ್ಲ ಇಂಥದ್ದೆಲ್ಲ ಒಳ್ಳೊಳ್ಳೆ ಗುಣಗಳು. ಇನ್ನು ಸತ್ಯವನ್ನು ನುಡಿಯುವಂಥದ್ದು, ಸುಳ್ಳು ಹೇಳದೇ ಇರುವುದು, ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮ ಮಾರ್ಗದಲ್ಲಿ ಆಸಕ್ತಿ, ಇವೆಲ್ಲ ಏನು ಅಂತ ಹೇಳಿದ್ರೆ ಭಗವಂತನ ಆರಾಧನೆಯ ಫಲ. ಅಂಥವರು ಒಳ್ಳೆಯವರಾಗಿರ್ತಾರೆ ನೋಡಿ. ಅದಕ್ಕೋಸ್ಕರವೇ ಯಾರು ವಿಷ್ಣುವಿನ ಭಕ್ತರೋ ಅವರು ಒಳ್ಳೆಯವರೇ. ಕೆಟ್ಟವರಾಗಿದ್ದರೆ ವಿಷ್ಣು ಭಕ್ತರಲ್ಲ ಅವರು. ಮತ್ತೇನೆಂದರೆ ವಿಷ್ಣು ಭಕ್ತರು ಅಂತ ಬೂಟಾಟಿಕೆ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ಸ್ಪಷ್ಟ. ಈ ಕಾರಣದಿಂದಲೇ ಎಲ್ಲ ದೇವತೆಗಳು ವಿಷ್ಣುವಿನ ಭಕ್ತರನ್ನೇ ಮೆಚ್ಚಿಕೊಳ್ತಾರೆ, ಇಷ್ಟಪಡ್ತಾರೆ ಅವರು. ಎಲ್ಲಿವರೆಗೆ ಅಂದರೆ ಶಿವನೇ ಹೇಳ್ತಾನೆ, ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ ಅಂತ. ಇವೆಲ್ಲ ಅದರಲ್ಲೂ ಕೂಡ ಈ ಶಿವ ಪಾರ್ವತಿಯರು ತುಂಬ ಮನಸ್ಸು ಕರಗುವವರು. ಇದೆಲ್ಲ ಪುರಾಣಗಳಲ್ಲಿ ನೋಡಿದರೆ ನಮಗೆ ಭಾಳ ಸ್ಪಷ್ಟ ಗೊತ್ತಾಗುತ್ತೆ. ಪ್ರಚೇತಸರು ಅಂತ 10 ಮಂದಿ ತಪಸ್ಸಿಗೋಸ್ಕರ ತಾವು ಹೊರಟಿದರು ನೋಡಿ. ಹೋಗಿ ಒಂದು ಸರೋವರ ಹತ್ರ ಇರಬೇಕಾದ್ರೆ ಅಲ್ಲಿಗೆ ಶಿವ ಬಂದ. ಶಿವ ಬಂದು ಅವರ ಹತ್ರ ಅವ್ರು ನೋಡಿ ವಾಸ್ತವವಾಗಿ ಶಿವನನ್ನು ಪ್ರಾರ್ಥನೆ ಮಾಡಿದವರಲ್ಲ. ಶಿವ ಬಂದು ಹೇಳ್ತಾನೆ, ನನಗೆ ವಿಷ್ಣು ಭಕ್ತರು ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನಾಗಿ ಬಂದಿದ್ದೇನೆ ನಿಮಗೆ ಅಂತ ಹೇಳಿ ಅವ್ರಿಗೆ ಉಪದೇಶವನ್ನು ಕೊಡ್ತಾನೆ. ಅದೇ ರುದ್ರಗೀತೆ ಅಂತ ಭಾಗವತದಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ಉಪದೇಶ ಕೊಟ್ಟು ನೀವು ಈ ರೀತಿ ವಿಷ್ಣುವನ್ನು ಉಪಾಸನೆ ಮಾಡಿ ಅಂತ ಹೇಳಿ ತಾನು ಉಪದೇಶ ಮಾಡಿ ಹೋಗ್ತಾನೆ ಶಿವ. ನೋಡಿ, ಹೀಗೆ ಶಿವಪಾರ್ವತಿಯರು ಯಾವತ್ತೂ ವಿಷ್ಣು ಭಕ್ತರಿಗೆ ಅನುಗ್ರಹವನ್ನು ಮಾಡುವವರು. ಮತ್ತು ಯಾರು ವಿಷ್ಣು ಭಕ್ತರಾಗಿರ್ತಾರೆ ಆವತ್ತೂ ಶಿವಭಕ್ತರಾಗಿರ್ತಾರೆ. ನೋಡಿ, ಉದಾಹರಣೆಗೆ ಈ ವಿಜಯದಾಸರು ಪಾರ್ವತಿಯ ಸ್ತೋತ್ರ ಮಾಡ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರು ದೊಡ್ಡ ವಿಷ್ಣು ಭಕ್ತರು. ವಿಷ್ಣು ಭಕ್ತರಾದ ನೋಡಿ ಆಗಿ ಇಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದಾಸ ಸಾಹಿತ್ಯದಲ್ಲಿ ಎಷ್ಟೆಷ್ಟು ಒಳ್ಳೆಯ ಶಿವನ ಸ್ತೋತ್ರಗಳಿದೆ, ಶಿವನ ಪದ್ಯಗಳಿದೆ. ಆದರೆ ಅವರೆಲ್ಲರೂ ವಿಷ್ಣುವಿನ ಭಕ್ತರು, ವೈಷ್ಣವರವರು. ಅಂದರೆ ಸರಿಯಾಗಿ ತಿಳ್ಕೊಂಡಿರ್ತಾರೆ ಆ ರೀತಿ. ಅದಕ್ಕೆ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮತೀಯ ನೀವೇ. ಇಂತಹ ಜನರೇನಿದ್ದಾರೆ ಇವರು ಸುಲಭವಾದ ಜನರು. ಸುಲಭವಾದ ಜನರು ಅಂತ ಹೇಳಿದರೆ ದೇವಿಯ ಅನುಗ್ರಹವನ್ನು ಸುಲಭವಾಗಿ ಪಡೆಯುವಂತಹ ಜನರು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದೇನು ಅಂದರೆ ಸುಲಭ ಜನರು ಅಂತ ಹೇಳಿದರೆ ಸರಳ ಜನರು. ಇವರನ್ನು ನೀವು ಸುಲಭವಾಗಿ ಒಲಿಸ್ಬೋದು. ಯಾಕಂತ ಹೇಳಿದರೆ ಯಾರು ವಿಷ್ಣುವಿನ ಭಕ್ತರಿರ್ತಾರೆ ಅವರು ಯಾವತ್ತೂ ಅವರು ಸರಳ ವ್ಯಕ್ತಿಗಳವರು. ಹೊರತು ತಾವು ಜಂಭವನ್ನು ತೋರಿಸುವವರಲ್ಲ, ಅಥವಾ ತಾವು ಬಹಳ ಟಿವಿ ಅಂದರೆ ಈ ವೈಭವದಿಂದ ಮೆರೆಯುವಂಥವರಲ್ಲ. ವಿಷ್ಣು ಭಕ್ತರು ಅಂತ ಹೇಳಿದ್ರೆ ಸರಳವಾಗಿರುವವರು ಯಾವತ್ತೂ ಕೂಡ. ಅದಕ್ಕೆ ಸುಲಭ ಜನರವರು. ಅಂತಹ ಸುಲಭ ಜನರಿಗೆಲ್ಲ ಒಲಿದು ಅವರಿಗೆ ಅನುಗ್ರಹ ಮಾಡ್ತೀಯ ನೀನು. ಹೇಗೆ ಪಾರ್ವತಿಯ ಅನುಗ್ರಹ ನಮ್ಗೆ ಯಾಕೆ ಗೊತ್ತಾಗತ್ತೆ? ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕಂದರೆ ಇದು ಎಕ್ಸ್ಪೀರಿಯನ್ಸ್, ವಿಜಯದಾಸರ ಎಕ್ಸ್ಪೀರಿಯನ್ಸ್ ಇದು. ಒಲಿದು ಮತೀಯ ನೀವೇ, ಅವರಿಗೆ ಒಳ್ಳೆಯ ಮನಸ್ಸನ್ನು ಕೊಡ್ತೀಯ ನೀನು. ನೋಡಿ, ಇದೆ ಅವಳ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಪುರಂದರದಾಸರು ಇದನ್ನೇ ಹೇಳ್ತಾರೆ, ಮತಿ ಪ್ರೇರಿಸುವಳು. ನಮ್ಮ ಮನಸ್ಸೇನಿದೆ ಮನಸ್ಸನ್ನು ಪ್ರೇರಿಸುವವಳು ಇವಳೇ. ಅಂದರೆ ಪ್ರೇರಿಸುವವಳು ಅಂತ ಹೇಳಿದರೆ ನೋಡಿ, ಇವಾಗ ಒಂದು ಉಪನ್ಯಾಸ ಆಗ್ತಾ ಇದೆ, ಉಪನ್ಯಾಸಕ್ಕೆ ಹೋಗು ಹೋಗು ಹೋಗು, ಒಳಗಿನಿಂದ ಪ್ರೇರಣೆ ಅವಳದ್ದೇ, ಪಾರ್ವತಿಯ ಪ್ರೇರಣೆ. ಪಾರ್ವತಿಯ ಪ್ರೇರಣೆಯಿಂದ ಬಂದು ಕೂತ್ಕೊಂಡು ಕೇಳಿದ್ವು. ಇಲ್ಲಿ ಬಂದು ಕೂತ್ಕೊಂಡು ಕೇಳ್ತೇವಲ್ವ, ಸಂತೋಷದಿಂದ ಕೇಳ್ತೇವಲ್ವ, ಅದು ಶಿವನಿಂದ. ಮುಕುತಿ ಪತಕೆ ಮನವೀವ ಮಖರುದ್ರ ದೇವರು. ನೋಡಿ, ಅದೇ ಅವಳು ನಮಗೆ ಪ್ರೇರಣೆ ಮಾಡುವವಳು. ಹೋಗು ಹೋಗು ಹೋಗು, ಮಾಡು ಮಾಡು, ಅದನ್ನು ಮಾಡು. ನೋಡಿ, ಈ ರೀತಿ ಪ್ರೇರಣೆ ಇಲ್ದಿದ್ರೆ ಆಗೋಲ್ಲ. ನೋಡಿ, ಪಾರ್ವತಿಯ ಅನುಗ್ರಹ ಇಲ್ಲದೇ ಇದ್ದರೆ ನಮಗೆ ಇಂತಹ ಒಳ್ಳೊಳ್ಳೆ ಕೆಲಸಗಳು ಮಾಡಲಿಕ್ಕೆ ಮನಸ್ಸೇ ಬರೋಲ್ಲ. ಮನಸ್ಸು ಕೊಡಬೇಕು.
ಮನಸ್ಸು ಬಂದ ಮೇಲೆ ನಾವು ಬಂದು ಕೂತ್ಕೊಳ್ಬೇಕು. ಬಂದು ಕೂತ್ಕೊಂಡ ಮೇಲೆ ನೋಡಿ ಶಿವನ ಅನುಗ್ರಹ ಆಗಬೇಕು. ಆವಾಗ ಆನಂದವಾಗಿ ಕೇಳ್ತೇವೆ. ಶಿವನ ಅನುಗ್ರಹದಿಂದಾಗಿ ಮನಸ್ಸಿಟ್ಟು ಕೇಳ್ತೇವೆ. ಮನಸ್ಸಿಟ್ಟು ಕೇಳಿ ಅದು ಹೋಗಿ ಒಳಗೆ ಕೂತ್ಕೊಳ್ತು. ಅದು ಸರಸ್ವತಿಯ ಅನುಗ್ರಹ. ಬುದ್ಧಿಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಅದು ಸರಸ್ವತಿಯ ಅನುಗ್ರಹ. ಇನ್ನು ಮನಸ್ಸಿಟ್ಟು ಕೇಳಬೇಕಾದ್ರೆ ಒಳಗೆ ಹೋಗಿ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ, ಅದು ನೆನಪಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಹಾಗೆ ಅಲ್ಲ, ಭಕ್ತಿ ಇರಬೇಕು. ಯಾಕಂತ ಹೇಳಿದ್ರೆ ಈ ಉಪನ್ಯಾಸದಲ್ಲೇ ಮನಸ್ಸಿಟ್ಟು ಕೇಳಬಹುದು. ಯಾವುದು? 4 ಜೋಕುಗಳನ್ನು ನೋಡಿ, ಇಷ್ಟೇ 4 ಜೋಕುಗಳು ನೆನಪಲ್ಲಿ ಇರ್ತದೆ, ಉಳಿದದ್ದು. ಯಾಕಂತ ಹೇಳಿದ್ರೆ ಭಕ್ತಿ ಇಲ್ಲ. ಅದಕ್ಕೆ ನೋಡಿ, ಮನಸ್ಸು ನಿಲ್ಲಬೇಕು, ಭಕ್ತಿ ಇರಬೇಕು, ಆಗ ಒಳಗೆ ನಿಲ್ತದೆ. ಅದು ಒಳಗೆ ಸರಸ್ವತಿಯ ಅನುಗ್ರಹ. ಆ ನೆನಪಿನಲ್ಲಿ ಅಂದರೆ ಒಳಗೆ ಹೋದದ್ದು ಹಾಗೆ ನಮಗೆ ಯಾಕಂದರೆ ಇವಾಗ ಕೇಳ್ತೇವೆ, ಕೇಳಿದ್ದು ಒಳಗೋಯ್ತು, ನೆನಪಲ್ಲಿ ಉಳಿತು, ನಾಳೆ ಮರ್ತೋಯ್ತು, ನಾಡಿದ್ದು ಮರ್ತೋಯ್ತು. ಯಾಕೆ? ಚತುರ್ಮುಖ ಬ್ರಹ್ಮನ ಅನುಗ್ರಹ ಇಲ್ಲ. ಚತುರ್ಮುಖ ಬ್ರಹ್ಮನ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಅದು ಒಳಗೆ ಹಾಗೆ ನೆನಪಲ್ಲಿ ಉಳಿದಿರ್ತದೆ. ಅದು ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮಿಯ ಅನುಗ್ರಹ ಆಯಿತು ಅಂದರೆ ಭಾಗ್ಯದ ಹೇಳ್ತೇವಲ್ವ, ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ನೆನಪಾಗಬೇಕದು. ನಾವು ಏನು ಕೇಳಿರ್ತೇವೆ ಒಳ್ಳೊಳ್ಳೆ ವಿಷಯಗಳು ಬೇಕಾದ ಸಮಯದಲ್ಲಿ ಸ್ಫುರಣೆ ಆಗಬೇಕು. ಅದು ಲಕ್ಷ್ಮಿಯ ಅನುಗ್ರಹ. ಅದರಿಂದಾಗಿ ಬೇಕಾದ ಟೈಮಲ್ಲಿ ನೆನಪಾಗ್ತದೆ. ಇಲ್ದಿದ್ರೆ ಏನು ಅಂತ ಹೇಳಿದ್ರೆ ಕೇಳಿರ್ತೇವೆ, ನೆನಪಿರುತ್ತೆ, ಬೇಕಾದ ಟೈಮಿಗೆ ನೆನಪೇ ಆಗೋಲ್ಲ, ಮರೆತು ಹೋಗ್ಬಿಡ್ತದೆ. ಯಾಕಂದ್ರೆ ಅದು ಅವಳು ಕೊಡಬೇಕು. ಅದೇ ದೊಡ್ಡ ಭಾಗ್ಯ. ದೊಡ್ಡ ಭಾಗ್ಯ ಏನು ಅಂತ ಹೇಳಿದ್ರೆ ಹೇಳಬೇಕಾದ ವಿಷಯವನ್ನು ಹೇಳಬೇಕಾದ ಟೈಮಲ್ಲಿ ಹೇಳುವುದೇ ಭಾಗ್ಯ ನೋಡಿ. ಯಾಕಂದರೆ ಅದರಿಂದಲೇ ನಾವು ಒಳ್ಳೆಯವರಾಗ್ಬೋದು, ಕೆಟ್ಟವರಾಗ್ಬೋದು, ಎಲ್ಲ. ಇವಾಗ ಏನು ತಿಳ್ಕೊಂಡಿದ್ರು ಕೂಡ ಇವನು ತಿಳ್ಕೊಂಡಿದ್ದಾನೆ ಅಂತ ಯಾವಾಗ ಗೊತ್ತಾಗತ್ತೆ ಹೇಳಿ? ಹೇಳಬೇಕಾದ್ರೆ ಹೇಳಿದರೆ ತಾನೆ. ಅದು ಬಿಟ್ಟು ಇವಾಗ ಇಲ್ಲಿ ನಾನು ಏನೂ ಹೇಳಿಲ್ಲ, ಯಾಕಂದರೆ ನೆನಪೇ ಆಗಲಿಲ್ಲ. ಇಲ್ಲಿಂದ ಹೇಳ್ಕೊಂಡು ನಾನು ಮನೆಗೆ ಹೋದ್ಮೇಲೆ ಅಯ್ಯೋ ನನಗೆ ನೆನಪಾಯಿತು ಅಂತ ಅಲ್ಲೇ ಹೇಳಿದರೆ ಪ್ರಯೋಜನ ಇಲ್ಲ. ಅಂದರೆ ನೋಡಿ, ಎಲ್ಲಿ ಹೇಳಬೇಕಿತ್ತು ಅಲ್ಲಿ ಹೇಳಬೇಕು. ನೋಡಿ, ಇದೆಲ್ಲ ಇಷ್ಟು ಹೇಳಿದೆ, ಕೇಳಿದೆ, ನೆನಪು ಉಳಿತು, ಕಡೆಗೆ ನನ್ನ ಒಳಗೆ ಕೂರ್ತು. ಅದು ಕೂತು ಒಳಗಿನಿಂದ ದೇವರ ಧ್ಯಾನ ಮಾಡಬೇಕಲ್ಲ, ಅದು ಲಕ್ಷ್ಮಿಯ ಅನುಗ್ರಹ. ಮಾಡಿ ಆನಂದ ಆಯ್ತಲ್ವ, ಅದು ನಾರಾಯಣನ ಅನುಗ್ರಹ. ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರಲ್ಲಿ ನಿಂತು ಈ ಕೃತಿಯ ನಡೆಸುವರು ಅಂತ ಹೇಳಿದಾಗೆ ಒಳಗೆ ಕೂತು ಪ್ರತಿಯೊಂದು ಇವರೆಲ್ಲರಿಂದ ಮಾಡಿಸ್ತಾ ಆನಂದವನ್ನು ಕೊಡುವವನು ಭಗವಂತ. ನೋಡಿ, ಹೀಗೆ ನಮ್ಮ ಜೀವನದಲ್ಲಿ ದೇವರ ಅನುಗ್ರಹ ಎಷ್ಟು ಮುಖ್ಯವಾಗಿ ಬೇಕು ಅದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲದೇನೆ ಒಲಿದು ಮತಿಯ ಕೊಡುವೆ, ಮತಿಯ ನೀವೆ. ಮತ್ತೆ ಏನಂದರೆ ಗಿಳಿಕರ ಶೋಭಿತೆ ಪರಮ ಮಂಗಳೇ ಹೇ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಗಿಳಕರ ಶೋಭಿತೆ. ವಿಶೇಷವಾಗಿ ಮಧುರೆ ಮೀನಾಕ್ಷಿಯನ್ನು ನೀವು ನೋಡಿರ್ಬೋದು, ಒಂದು ಕೈಯಲ್ಲಿ ಗಿಳಿಯನ್ನು ಹಿಡ್ಕೊಂಡಿದ್ದಾಳೆ. ಆ ರೀತಿ ಗಿಳಿಕರ ಶೋಭಿತೆ, ಗಿಳಿಯನ್ನು ಕೈಯಲ್ಲಿ ಹಿಡ್ಕೊಂಡಿರುವವಳೆ ಅಂತ ಹೇಳಿದರೆ ವಾಸ್ತವಿಕವಾಗಿ ಗಿಳಿ ಅನ್ನುವಂಥದ್ದು ಕೆಲವರು ವ್ಯಾಖ್ಯಾನ ಮಾಡುವ ಪ್ರಕಾರ ಅದು ಈ ಮನ್ಮಥನ ವಾಹನ ಅಂತ. ಆ ಮನ್ಮಥ ವಾಹನವಾದ ಗಿಳಿಯನ್ನು ಹಿಡುವ ಮೂಲಕ ಕಾಮ ನಿಗ್ರಹ ಅಂದರೆ ಕಾಮವನ್ನು ನಿಯಂತ್ರಣ ಮಾಡ್ತೇನೆ, ಮನಸ್ಸಿನಲ್ಲಿ ಉಂಟಾಗುವ ಕೆಟ್ಟ ಕೆಟ್ಟ ಕಾಮನೆಗಳನ್ನು ನಿಯಂತ್ರಣ ಮಾಡ್ತೇನೆ. ಅಥವಾ ಇನ್ನೊಂದೇನೆಂದರೆ ಗಿಳಿ ಅಂತ ಹೇಳಿದ್ರೆ ಮಾತು, ಶುಕ ಮಾತು, ಒಳ್ಳೆ ಮಾತನ್ನು ಕೊಡ್ತೇನೆ. ಯಾಕಂತೇಳಿದ್ರೆ ನಾವು ಕೇಳಿದಾಗೆ ಮಾತು ಪಾರ್ವತಿ, ಮನಸ್ಸು ರುದ್ರ ಶಿವ. ಒಳ್ಳೆ ಮಾತನ್ನು ಕೊಡುತ್ತೇನೆ. ಈ ರೀತಿ ನಮಗೆ ಒಳ್ಳೆ ಮಾತನ್ನು ಕೊಡುವಂಥವಳು, ಒಳಗಿರುವ ಕೆಟ್ಟ ಕಾಮನೆಗಳನ್ನು ನಿಗ್ರಹ ಮಾಡುವವಳು ಪಾರ್ವತಿ. ಅದರಿಂದಾಗಿ ಪರಮ ಮಂಗಳೇಗೆ, ಪರಮ ಮಂಗಳವಾಗಿರುವಂಥವಳು, ಅತ್ಯಂತ ಮಂಗಳಕರಳು, ಒಳ್ಳೆಯದನ್ನೇ ಮಾಡುವವಳು, ಯಾವತ್ತೂ ಕೆಟ್ಟದ್ದನ್ನು ಮಾಡದೇ ಇರುವಂಥವಳು. ಯಾರಿಗೆ? ಭಕ್ತರಿಗೆ. ಭಕ್ತರಿಗೆ ಒಳ್ಳೆಯದನ್ನೇ ಮಾಡುವಂತಹ ಪಾರ್ವತಿ ದೇವಿಯನ್ನು ತಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದು ಪಾರ್ವತಿಯ ಚಿಂತನೆಯನ್ನು ನಾವು ವಿಶೇಷವಾಗಿ ಮಾಡಬೇಕಾದದ್ದು. ಇನ್ನು ಕಡೆಗೆ ಇನ್ನೊಬ್ಬಳು ದೇವಿಯ ಚಿಂತನೆಯನ್ನು ಮಾಡಿದರೆ ಈ ನವರಾತ್ರಿಯಲ್ಲಿ ಸಂಪೂರ್ಣ ಆಗುತ್ತೆ. ನಮ್ಮ ಈ ದೇವಿಯ ಚಿಂತನೆ ಅದ್ಯಾವುದು ಅಂದರೆ ಭಾಗೀರಥಿ, ಗಂಗಾ ಭಾಗೀರಥಿ. ಇವಳ ಚಿಂತನೆಯನ್ನು ನಾವು ಮಾಡಲೇಬೇಕಾದದ್ದು. ಯಾಕಂತ ಹೇಳಿದರೆ ದೇವಿಯರ ಸಾಲಿನಲ್ಲಿ ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕಾದದ್ದು ಯಾರಂದರೆ ಭಾಗೀರಥಿಯನ್ನು, ಗಂಗೆಯನ್ನು. ಭಾಗ್ಯವ ಕೊಡೆ ಗರತಿ
ಭಾಗೀರಥಿ ಭಾಗ್ಯವ ಕೊಡೆ ಗರತಿ ಭಾಗೀರಥಿ. ನೋಡಿ ಆ ಭಾಗೀರಥಿ ನಿಜವಾಗಲೂ ಅವಳು ಆಕಾಶದಿಂದ ಇಳ್ಕೊಂಡು ಬಂದಿರೋದೇ ನಮಗೆ ಭಾಗ್ಯ ಕೊಡಲಿಕ್ಕೋಸ್ಕರ. ಯಾವ ಭಾಗ್ಯ ಅಂದರೆ ನೋಡಿ, ನಾವು ಮೊದಲೇ ಕೇಳಿದಲ್ಲೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದರಲ್ಲೇ ಭಾಗ್ಯ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ, ಪುಣ್ಯವನ್ನು ಕೊಡಲಿಕ್ಕೋಸ್ಕರ, ಪಾಪವನ್ನು ಕಳೀಲಿಕ್ಕೋಸ್ಕರ. ಸುಲಭವಾಗಿ ಪಾಪವನ್ನು ಕಳ್ಕೊಳ್ಳುವುದು, ಪುಣ್ಯವನ್ನು ಗಳಿಸುವುದು ಅದು ಈ ಗಂಗೆಯಿಂದ, ಭಾಗೀರಥಿಯಿಂದಾಗಿ. ಅದಕ್ಕೆ ಅವಳ ಹತ್ರ ವಿಶೇಷವಾಗಿ, ಅದಕ್ಕೆ ನೋಡಿ ಹೆಣ್ಣುಮಕ್ಕಳು ಪ್ರತಿದಿನವೂ ಕೂಡ ಗಂಗಾ ಪೂಜೆಯನ್ನು ಮಾಡುವಂಥದ್ದು. ಆಗ ನಿಮಗೆ ಎಲ್ಲಿವರೆಗೆ ಅಂದರೆ ರಾಮಾಯಣದಲ್ಲಿ ಸಮೇತ ಬರುತ್ತದೆ. ರಾಮಾಯಣದಲ್ಲಿ ರಾಮಚಂದ್ರ ಸೀತೆಗೆ ಹೇಳ್ತಾನೆ, ಅವರು ವನವಾಸಕ್ಕೆ ಹೊರಡಬೇಕಾದ್ರೆ ಗುಹನ ಆಶ್ರಮಕ್ಕೆ ಹೋದರು. ಆ ಗುಹನ ಆಶ್ರಮ ಆದಮೇಲೆ ಗಂಗಾ ನದಿ, ಆ ಗಂಗಾ ನದಿಯನ್ನು ದಾಟಿ ಆ ಕಡೆ ಹೋಗಬೇಕು. ಆವಾಗ ಆ ಗಂಗಾ ನದಿಯನ್ನು ದಾಟಿಸ್ತಾನೆ ಗುಹ. ತಾನು ನಾವೆಯನ್ನು ಮಾಡಿಕೊಂಡು ಅದರಲ್ಲಿ ಆ ರಾಮ ಲಕ್ಷ್ಮಣ ಸೀತೆ ಇವರನ್ನೆಲ್ಲ ಕೂರಿಸ್ಕೊಂಡು ತಾನು ಹೋಗ್ತಾನೆ. ಹೋಗಬೇಕಾದ್ರೆ ರಾಮಚಂದ್ರ ಸೀತೆಗೆ ಹೇಳ್ತಾನೆ, ಪ್ರಾರ್ಥನೆ ಮಾಡ್ಕೋ ಗಂಗೆ ಹತ್ರ ಪ್ರಾರ್ಥನೆ ಮಾಡ್ಕೋ, ಇನ್ನು 14 ವರ್ಷ ಆದಮೇಲೆ ನಾನು ವಾಪಸ್ ಬರ್ತೇನೆ, ಅಲ್ಲಿಯ ತನಕ ನನ್ನನ್ನು ಚೆನ್ನಾಗಿ ನೋಡ್ಕೋ, ಆಮೇಲೆ ಬಂದು ನಾನು ನನಗೆ ಪೂಜೆಯನ್ನು ಮಾಡ್ತೇನೆ. ನೋಡಿ, ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೋ ಅಂತ ಹೇಳ್ತಾನೆ ರಾಮಚಂದ್ರ ಸೀತೆ ಹತ್ರ. ಅಂತ ಹೇಳಿದ್ರೆ ಇದನ್ನು ಯಾಕೆ ತೋರಿಸಿದ ಅಂತ ಹೇಳಿದ್ರೆ, ಮುತ್ತೈದೆಯರು ವಿಶೇಷವಾಗಿ ಭಾಗೀರಥಿ ಆರಾಧನೆ, ಗಂಗೆಯ ಆರಾಧನೆಯನ್ನು ಮಾಡಬೇಕಾದದ್ದು ಆ ಕಾರಣದಿಂದಾಗಿ. ಅದಕ್ಕಾಗಿ ನೋಡಿ, ವಿಶೇಷವಾಗಿ ಮುತ್ತೈದೆಯರು ಗಂಗೆ ಆರಾಧನೆಯನ್ನು, ಬರೀ ಮುತ್ತೈದೆಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ. ಯಾಕಂತ ಹೇಳಿದ್ರೆ ನಾವು ಸ್ನಾನ ಮಾಡ್ತೇವೆ ಅಂತ ಹೇಳಿದ್ರೆ ಗಂಗೆಯ ಸ್ಮರಣೆ ಇಲ್ಲದೆ ಸ್ನಾನ ಮಾಡಿದರೆ ಪ್ರಯೋಜನವೇ ಇಲ್ಲ. ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು. ಯಾಕಂತ ಹೇಳಿದ್ರೆ ಗಂಗೆಯ ಸ್ಮರಣೆಯಿಂದಲೇ ನಮ್ಮ ಸ್ನಾನ ಪೂರ್ಣ ಆಗೋದು. ಯಾಕಂತ ಹೇಳಿದ್ರೆ ಅವಳು ಭಾಗ್ಯವನ್ನು ತಂದುಕೊಡುವವಳು. ಯಾವ ಭಾಗ್ಯ ಅಂದರೆ ಎಲ್ಲ ವಿಧವಾದ ಭಾಗ್ಯ, ಪುಣ್ಯವನ್ನು ತಂದುಕೊಡುವವಳು, ಪಾಪವನ್ನು ಕಳೆಯುವಂಥವಳು ಗಂಗಾ ಭಾಗೀರಥಿ. ನೋಡಿ, ಅದಕ್ಕೋಸ್ಕರ ನಾವು ಸ್ನಾನ ಮಾಡಬೇಕಾದ್ರೆ ಗಂಗೆ ಮಾಂ ಪುನೀಹಿ, ಹೇ ಗಂಗೆ ನನ್ನನ್ನು ಪವಿತ್ರಳನ್ನಾಗಿ ಮಾಡು. ಕೇವಲ ಹೊರಗೆ ಸೋಪ್ ಹಾಕಿಕೊಂಡು ಈ ಚರ್ಮ ಮಾತ್ರ ಪವಿತ್ರ ಆದರೆ ಸಾಕಾಗೋದಿಲ್ಲ. ಮತ್ತೇನೆಂದರೆ ಒಳಗಿನ ಮನಸ್ಸು ಪವಿತ್ರ ಆಗಬೇಕು, ಆಗ ಮಾತ್ರ ನಾನು ಶುದ್ಧ. ಯಾಕಂದರೆ ಹೊರಗಿನದ್ದು ವಾಸನೆ ಬರ್ತದೆ, ಸೋಪ್ ಹಾಕಿ ತೊಳ್ಕೊಳ್ತೇವೆ, ಆದರೆ ಮನಸ್ಸು ಕೊಳತು ನಾರ್ತಾ ಇದೆಯಲ್ವ, ಕೊಳತು ನಾರ್ತಾ ಇದೆ ಮನಸ್ಸು, ಅದನ್ನು ಶುದ್ಧ ಮಾಡುವವಳು ಗಂಗೆ. ನೋಡಿ, ಅದಕ್ಕಾಗಿಯೇ ಅವಳು ಭಾಗ್ಯವನ್ನು ತಂದುಕೊಡುವವಳು. ಗರತಿ ಅಂತ ಹೇಳಿದ್ರೆ ಮಹಾ ಮುತ್ತೈದೆ ಆಗಿರುವಂಥವಳು, ಎಲ್ಲರಿಗೂ ತಾನು ಆ ಗರತಿ ಭಾಗ್ಯವನ್ನು ತಂದುಕೊಡುವಂಥವಳು, ಸೌಭಾಗ್ಯವನ್ನು ತಂದುಕೊಡುವಂಥವಳು ಗಂಗಾ ಭಾಗೀರಥಿ. ನೋಡಿ, ಅದಕ್ಕಾಗಿಯೇ ಹೆಣ್ಮಕ್ಳು ವಿಶೇಷವಾಗಿ ಗಂಗೆ ಹೋದಾಗ ತಾವು ಅರಿಶಿನ ಕುಂಕುಮ ಮುಂತಾದವುಗಳನ್ನು, ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರಯಾಗದಲ್ಲಂತೂ ಗಂಗಾ ಯಮುನಾ ಸಂಗಮದಲ್ಲಿ ವೇಣಿದಾನ ಅಂತಲೇ ಇದೆ ಅಂತ ಹೇಳಿದ್ರೆ, ಅದು ವಿಶೇಷವಾಗಿ ಮುತ್ತೈದೆಯರು ತಮ್ಮ ಕೂದಲನ್ನು ಸ್ವಲ್ಪ ಕಟ್ ಮಾಡಿ ಅಲ್ಲಿ ಹಾಕೋದುಂಟು. ಅಂದರೆ ಅದು ಇದು ಗಂಡನ ಮೂಲಕ. ಯಾಕಂತ ಹೇಳಿದ್ರೆ ಮುತ್ತೈದೆ ಭಾಗ್ಯ ಕಡೇ ತನಕ ಇರಲಿ, ಕಡೇ ತನಕವೂ ಮುತ್ತೈದೆ ಭಾಗ್ಯ ಇರಲಿ ಅಂತ. ನೋಡಿ, ಹೀಗೆ ಮಹಾ ಮುತ್ತೈದೆತನವನ್ನು ಕೊಡುವವಳು ಗಂಗಾ ಭಾಗೀರಥಿ. ಅದರಿಂದಾಗಿಯೇ ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿ, ಈಶಾದ್ಯರಿಗೆ ಮಗ ಸುಖವನೇ ಕೊಡುತ್ತಿ, ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಭಾಗ್ಯವನ್ನು ಕೊಡೆ ನನಗೆ ಗರತಿ ಭಾಗೀರಥಿ. ಕಾಶಿ ಪಟ್ಟಣದಲ್ಲಿ ವಾಸವಾಗಿರುವವಳೆ, ವಿಶೇಷವಾಗಿ ಕಾಶಿಯಲ್ಲಿ ನೆಲೆಸಿದ್ದಾಳೆ ಅಂತ. ಗಂಗೆ ಬೇರೆ ಕಡೆ ಇದ್ದಾಳೆ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಗಂಗೆ ಆಕಾಶದಲ್ಲಿ ಅಲ್ಲ, ನಿಜವಾಗಲೂ ಗಂಗೆಯ ಉಗಮ ಸ್ಥಾನ ಯಾವುದು ಅಂತ ಹೇಳಿದ್ರೆ ಯಾವುದು? ಧ್ರುವ ನಕ್ಷತ್ರ ಅಂತ ನೋಡ್ತೇವೆ. ಆ ಧ್ರುವ ನಕ್ಷತ್ರದಿಂದ ಹುಟ್ಟಿ ಬರುವವಳು ನೋಡಿ ಗಂಗೆ. ಇದನ್ನು ಭಾಗವತ ಹೇಳ್ತದೆ. ಆ ಧ್ರುವ ನಕ್ಷತ್ರ ಅಂತ ಏನಿವತ್ತು ನೋಡ್ತೇವೆ, ಅಲ್ಲಿ ವಿಷ್ಣುವಿನ ಪಾದ ಇದೆಯಂತೆ. ಆ ವಿಷ್ಣು ಪಾದದ ಅಡಿಯಿಂದ ಜನಿಸಿ ಬರ್ತಾಳಂತೆ ಗಂಗೆ. ಅಲ್ಲಿಂದ ಸಪ್ತರ್ಷಿ ಮಂಡಲಕ್ಕೆ ಧುಮುಕಿ, ಅಂದರೆ ನೋಡಿ, ಅಲ್ಲಿ ಧ್ರುವ ಇವತ್ತಿಗೂ ಕೂಡ ಪ್ರತಿದಿನವೂ ತಾನು ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ಸ್ನಾನ ಮಾಡ್ತಾನಂತೆ ಗಂಗೆಯಲ್ಲಿ. ಯಾಕಂದರೆ ಅಂಥ ಪರಮ ಪವಿತ್ರವಾದದ್ದು ವಿಷ್ಣುವಿನ ಪಾದೋದಕ ಅಂತ, ಅಂಥ ಪರಮ ಪವಿತ್ರವಾದದ್ದು ಅದು ಅಂತ. ನಂತರ ಸಪ್ತರ್ಷಿಗಳು, ನಾವು ಯಾವುದು ಸಪ್ತರ್ಷಿ ಮಂಡಲ ಅಂತ ಆಕಾಶದಲ್ಲಿ ನೋಡ್ತೇವೆ, ಅಲ್ಲಿಗೆ ಬೀಳ್ತಾಳಂತೆ, ಧುಮುಕ್ತಾಳಂತೆ.
ಸಪ್ತರ್ಷಿ ಮಂಡಲದಿಂದ ಚಂದ್ರಲೋಕಕ್ಕೆ ಧುಮುಕ್ತಾಳಂತೆ. ಚಂದ್ರಲೋಕದಿಂದ ಭೂಮಿಯ ಮಧ್ಯಭಾಗದಲ್ಲಿರುವ ಮೇರು ಪರ್ವತಕ್ಕೆ ಧುಮುಕ್ತಾಳಂತೆ. ಅಲ್ಲಿಂದ 4 ಕವಲಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಹರಿದು ಬರ್ತಾಳಂತೆ. ದಕ್ಷಿಣಕ್ಕೆ ಬರುವ ಗಂಗೆಯೇ ನಮಗೆ ಹಿಮಾಲಯದ ತನಕ ಕಣ್ಣಿಗೆ ಕಾಣುವುದಿಲ್ಲ ಅವಳು. ಹಿಮಾಲಯದ ನಂತರ ಕಣ್ಣಿಗೆ ಕಾಣುತ್ತಾಳೆ. ಆಮೇಲೆ ಸಮುದ್ರವನ್ನು ಸೇರಿ ಅಲ್ಲಿಗೆ ನಿಲ್ಲಲ್ಲ, ಮತ್ತೆ ಪಾತಾಳಕ್ಕೆ ಹೋಗ್ತಾಳು. ತ್ರಿಪಥಗಾಮಿನಿ ಗಂಗೆ ಅಂತ ಹೇಳಿದ್ರೆ ಸ್ವರ್ಗ, ಭೂಮಿ, ಪಾತಾಳ 3 ಕಡೆಯೂ ಹರಿಯುವಂಥವಳು ಅವಳು. 3 ಲೋಕವನ್ನು ಪವಿತ್ರಗೊಳಿಸುವಂಥವಳು ಗಂಗೆ. ನೋಡಿ, ಅದಕ್ಕೆ ಹೇಳ್ತಾರೆ ಎಲ್ಲಿಯವರೆಗೆ ಗಂಗೆಯಲ್ಲಿ ನೀರಿದೆ ಅಲ್ಲಿಯ ತನಕ ಪೂರ್ತಿ ಕಲಿ ಈಗ ಬರೋಲ್ಲ ಅಂತ. ಯಾವಾಗ ಗಂಗೆ ಸಂಪೂರ್ಣ ಬತ್ತಿ ಹೋದ್ಲು ಅಲ್ಲಿಗೆ 100% ಕಳಿ ಈಗ ಬಂತು ಅಂತ ಅರ್ಥ. ಆದರೆ ನೋಡಿ, ಆ ಗಂಗೆ ಇರುವ ತನಕ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಗಂಗೆ ಎಂಥ ಭಾಗ್ಯವನ್ನು ತಂದು ಕೊಡುವಳು. ಅದಕ್ಕೆ ಭಾಗ್ಯವ ಕೊಡೆ ಅಂತ ಎಷ್ಟು ಹೇಳುವುದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಬೇಕಾದ್ರೆ ಅವನ ಬಾಯಿಯಲ್ಲಿ ಗಂಗೆ ಬಿತ್ತು ಅಂತೇಳಿದರೆ ಯಮನ ಬಳಿಗೆ ಹೋಗಲ್ಲ. ಯಮನ ಭಟರು ಬಂದವರು ವಾಪಸ್ ಹೋಗ್ತಾರಂತೆ. ಯಾಕಂದರೆ ನಾವು ಕರ್ಕೊಂಡು ಹೋಗೋದಲ್ಲ ಇದನ್ನು, ಸತ್ತ ಮೇಲೆ ಹಾಕುವುದಲ್ಲ, ಜೀವ ಇರಬೇಕಾದ್ರೆ. ಜೀವ ಇರಬೇಕಾದ್ರೆ ಗಂಗೆ ಬಾಯೊಳಗೆ ಬೀಳಬೇಕು, ದೇಹವನ್ನು ಸೇರಬೇಕು. ಸೇರಿದರೆ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ. ಯಾಕಂದರೆ ಕಡೆಗೆ ಎಷ್ಟು ಹೇಳ್ತಾರೆ, ಗರುಡ ಪುರಾಣ ಹೇಳ್ತದೆ, ಅದಿಲ್ಲದಿದ್ದರೆ ಕಡೆಗೆ ಗಂಗೆ 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 ಅಂತ ಹೇಳಿ ಪ್ರಾಣ ಬಿಟ್ಟರು ಸರಿಯದು. ಗಂಗೆಯ ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ಟರು ಕೂಡ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅದಕ್ಕೆ ಗರುಡ ಪುರಾಣ ಅಷ್ಟು ಗಂಗೆಯ ಮಹತ್ವವನ್ನು ಹೇಳ್ತದೆ. ಗಂಗೆ ಅಷ್ಟಿದ್ರೆ ಸಾಕು, ಒಂದು ತೊಟ್ಟು ಬಿದ್ದರೆ ಸಾಕು. ನೋಡಿ, ಈ ಕಾರಣದಿಂದಲೇ ಹಿಂದೆ ಮನೆಯಲ್ಲಿ ತಪ್ಪದೆ ಗಂಗೆ ಇಟ್ಕೊಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಕಡೆ ಕಾಲದಲ್ಲಿ ಬಾಯಿಗೆ ಹಾಕ್ಲಿಕ್ಕೆ ಬೇಕು ಗಂಗೆಯನ್ನು ಅಂತ ಎಲ್ರಿಗೂ ಸಿಗೋಲ್ಲ. ಪ್ರಾಣ ಹೋದ ಮೇಲೆ ಗಂಗೆ ಹಾಕ್ಬೋದು, ಆದರೆ ಪ್ರಾಣ ಹೋಗುತ್ತಾ ಇರಬೇಕಾದ್ರೆ ಗಂಗೆ ಹಾಕೋದು ಅದು ಕೂಡ ಪುಣ್ಯಾತ್ಮನಿಗೆ ಮಾತ್ರ ಸಿಗುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಬಿಂದು ಬಿದ್ದರೂ ಸಾಕಂತೆ ಅವರ ಭಾಗ್ಯವೇ ಬದಲಾಗಿಬಿಡ್ತು. ಅಂದರೆ ನರಕಕ್ಕೆ ಹೋಗಬೇಕಾದವರು ಸ್ವರ್ಗಕ್ಕೆ ಹೋಗ್ತಾರೆ. ಅಷ್ಟು ಪುಣ್ಯ ಇದೆ, ಅಷ್ಟು ಗಂಗೆಯಲ್ಲಿ ಮಹತ್ವ ಇದೆ. ಇದೆ ಎಲ್ಲ ಪುರಾಣಗಳು ಕೂಡ ಗಂಗೆಯ ಮಹತ್ವವನ್ನು ಹೊಗಳಿದಷ್ಟು ಸಾಲದು. ಅಂಥ ಮಹತ್ವದಿಂದ ಕೂಡಿದವಳು ಗಂಗೆ. ಅದಕ್ಕೆ ಅವಳು ಭಾಗ್ಯವನ್ನು ಕೊಡುವಂಥ ಅವಳ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾಯಿರು. ಅದು ವಿಶೇಷವಾಗಿ ಕಾಶಿಯಲ್ಲಿ ಕೂತಿದ್ದಾಳೆ ನೋಡಿ. ಅದರಿಂದಲೇ ಹೇಳೋದು ಕಾಶಿ ಮರಣಾನ್ ಮುಕ್ತಿ ಅಂತ. ಕಾಶಿಯಲ್ಲಿ ಸತ್ತರೆ ಸೀದಾ ಮುಕ್ತಿಗೆ ಹೋಗ್ತಾರೆ ಅಂತ. ಕಾರಣ ಏನೆಂದರೆ, ಒಂದು ಅಲ್ಲಿ ಶಿವ ಇದ್ದಾನೆ, ವಿಶೇಷವಾಗಿ ಕಾಶಿಯಲ್ಲಿ ಶಿವ ಇದ್ದಾನೆ. ಶಿವ ಏನು ಮಾಡ್ತಾನೆ ಅಂದರೆ, ಯಾರು ಅಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ, ಆ ಸಾಧನೆಯನ್ನು ಮಾಡ್ತಾ ಅಂದರೆ ವಿಷ್ಣುವಿನಲ್ಲಿ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡ್ತಾ ಯಾರು ಕಾಶಿಯಲ್ಲಿರ್ತಾರೆ, ಶಿವನನ್ನು ಪ್ರಾರ್ಥನೆ ಮಾಡ್ತಾ ಗುರು ನನ್ನ ಗುರು ನೀನು ಅಂತ, ಗುರುವೆಂಬೆ ನಿನ್ನ ಇನ್ನಾದರೂ ಹರಿಯ ತೋರ ಮುಕ್ಕಣ್ಣ ಅಂತ, ಈ ರೀತಿ ಅಂಥವರಿಗೆ ಕಡೇ ಕಾಲದಲ್ಲಿ ಪ್ರಾಣ ಮೇಲೆ ಕೇಳಿಬೇಕಾದ್ರೆ ಕಿವಿಯಲ್ಲಿ ಶಿವ ಬಂದು ರಾಮನಾಮವನ್ನು ಹೇಳ್ತಾನೆ. ಯಾಕಂದರೆ ಅವಾಗ ಮರ್ತೋಗಿರುತ್ತೆ. ಆ ನೋವಿನಲ್ಲಿ ಎಲ್ಲ ಮರ್ತೋದಾಗ ಕಿವಿಯಲ್ಲಿ ರಾಮನಾಮವನ್ನು ಹೇಳ್ತಾನೆ ಶಿವ ಬಂದು. ಅದರಿಂದ ಏನು ಅಂತ ಹೇಳಿದ್ರೆ, ಆ ದೇವರ ರಾಮನನ್ನು ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾನೆ. ಇದು ಒಂದು. ಎರಡನೆಯದ್ದೇನಂತ ಹೇಳಿದ್ರೆ, ಆ ಗಂಗಾ ತೀರದಲ್ಲಿ ಗಂಗೆಯ ಗಾಳಿಯಲ್ಲಿ ಪ್ರಾಣ ಬಿಟ್ಟರೆ ಸಾಕು, ಅವನು ಸೀದಾ ಮೋಕ್ಷಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಈ ರೀತಿ ಆ ಗಂಗೆಯಿಂದಾಗಿ ಕಾಶಿ ಪವಿತ್ರ, ಶಿವನಿಂದಾಗಿ ಪವಿತ್ರ. ಅದರಿಂದಾಗಿ ಅಂಥ ಕಾಶಿ ಪಟ್ಟಣದಲ್ಲಿ ವಿಶೇಷವಾಗಿ ವಾಸವಾಗಿರುವಂಥವಳೆ. ಈಶಾದ್ಯರಿಗೆ ಮಗ ಸುಖವನೇ ಕೊಡುವೆ. ಎಲ್ಲ ದೇವತೆಗಳು, ರುದ್ರಾದಿ ದೇವತೆಗಳಿಗೆಲ್ಲ ಯಾವತ್ತು ಆನಂದವನ್ನು ಕೊಡುವವಳಂತ. ನೋಡಿ, ಶಿವ ಆನಂದವಾಗಿದ್ದಾನೆ. ನೋಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಶಿವ ಧರಿಸಿರುವುದೆಲ್ಲವೂ ಅಶಿವ ಅಂತ ಹೇಳಿದ್ರೆ, ಇರುವುದು ಸ್ಮಶಾನ, ಧರಿಸಿರುವುದು ಭಸ್ಮ, ರುಂಡಮಾಲೆ, ಕಪಾಲ, ಅಯ್ಯಯ್ಯೋ ಎಲ್ಲ ಕೆಟ್ಟದು. ಹಾಗೆ ಹೇಳಬೇಡಿ, ಅವನಿಗೆ ಹೆಸರೇ ಶಿವ ಅಂತ. ಯಾಕೆ ಶಿವ ಅಂತ ಕರೀತಾರೆ ಅಂತ ಹೇಳಿದ್ರೆ, ಜಟೆಯಲ್ಲಿ ಗಂಗೆಯನ್ನು ಧರಿಸಿದಾಳೆ. ಶಿವ ಅಶಿವ ಶಿವೋಭೂತ್ ಅಂತ ಇದನ್ನೇ ಭಾಗವತದಲ್ಲಿ ಶಿವನೇ ತಾನೇ ಹೇಳ್ತಾನೆ. ಯಚ್ಛೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯದಿ ಧೃತೇನ ಶಿವೋಭೂತ್. ಯಾರ ಆ ಗಂಗೆಯನ್ನು ವಿಷ್ಣುವಿನ ಅಡಿಯಲ್ಲಿ ಬಂದ ಆ ಪಾದೋದಕ, ವಿಷ್ಣುವಿನ ಪಾದೋದಕವನ್ನು ತಲೆಯಲ್ಲಿ ಧರಿಸಿದ್ರಿಂದಾಗಿ ಶಿವ ತಾನು ಪವಿತ್ರವಾದ್ನೋ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ನೀವು ನೋಡಿರಬಹುದು, ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದ ನೀರೇನಿದೆ, ಆ ನೀರನ್ನು ದಾಟಲಿಕ್ಕಿಲ್ಲ.
ಅದಕ್ಕೋಸ್ಕರ ಕೆಲವು ದೇವಸ್ಥಾನದಲ್ಲಿ ನೀವು ಹೀಗೆ ಬಂದು ಆ ನೀರೆಲ್ಲಿ ಹರ್ಕೊಂಡು ಹೋಗ್ತದೆ, ಅಲ್ಲಿ ದಾಟದೆ ಮತ್ತೆ ವಾಪಸ್ ಬಂದು ಪ್ರದಕ್ಷಿಣೆ ಅಂದರೆ ಅರ್ಧ ಸುತ್ತು ಅಂತ ನೀವು ಕೇಳಿರ್ಬೋದು. ಅರ್ಧ ಪ್ರದಕ್ಷಿಣೆ ಯಾಕೋಸ್ಕರ? ಯಾಕೆ ಆ ರೀತಿ ಅರ್ಧ ಪ್ರದಕ್ಷಿಣೆ? ಅದು ಶಿವನ ದೇವಸ್ಥಾನದಲ್ಲಿ ಮಾತ್ರ, ವಿಷ್ಣುವಿನ ದೇವಸ್ಥಾನದಲ್ಲೆಲ್ಲ ಆ ರೀತಿ ಇಲ್ಲ. ಕಾರಣ ಏನು ಅಂತೇಳಿದರೆ, ಶಿವನಿಗೆ ಯಾವತ್ತು ತಲೆ ಮೇಲೆ ನೀರು ಬೀಳ್ತಾ ಇರಬೇಕು. ಶಿವನಿಗೆ ತಲೆ ಮೇಲೆ ನೀರು ಬೀಳ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಅಭಿಷೇಕ ಪ್ರಿಯ ರುದ್ರ, ತಂಪು. ಯಾಕಂದರೆ ಶಿವ ಉಷ್ಣ ಅಂದೆ, ಉಷ್ಣವಾಗಿರುವ, ಅದಕ್ಕೆ ಅವನಿಗೆ ನೀರು ಬೀಳ್ತಾ ಇರಬೇಕು. ಆ ಗಂಗೆ ಅವನ ಶಿವನ ಮೇಲೆ ಬಿದ್ದ ನೀರು ಹರ್ಕೊಂಬರ್ತದಲ್ವ, ಅದರಲ್ಲಿ ಗಂಗೆ ಇರ್ತಾಳೆ ನೋಡಿ. ಆ ಕಾರಣದಿಂದಾಗಿ ಆ ಶಿವನಿಗೆ ಅಭಿಷೇಕ ಮಾಡಿದ ಜಲ ಅದರಲ್ಲಿ ಗಂಗೆ ಇರ್ತಾಳೆ, ಅದಕ್ಕೆ ದಾಟಬಾರ್ದು, ಅದನ್ನು ದಾಟಬಾರ್ದು ಎನ್ನುವ ಕಾರಣದಿಂದಾಗಿ ಅರ್ಧ ಸುತ್ತು ಬರುವುದುಂಟು ನೋಡಿ. ಈ ರೀತಿ ಗಂಗೆಯನ್ನು ತಲೆಯಲ್ಲಿ ಧರಿಸಿದ್ರಿಂದಲೇ ಶಿವ ಅಂಥ ಪರಮ ಮಂಗಳನಾದ. ಅದಕ್ಕೆ ಶಿವನೇ ಮೊದಲಾದ ಎಲ್ಲ ದೇವತೆಗಳಿಗೂ ಯಾವತ್ತೂ ಸುಖವನ್ನು ಕೊಡ್ತಾ ಇರುವವಳು ಭಾಗೀರಥಿ, ಗಂಗಾ ಭಾಗೀರಥಿ, ಎಲ್ಲ ದೇವತೆಗಳಿಗೂ. ಅದಕ್ಕೆ ನೀವು ಗಂಗಾ ತೀರದಲ್ಲಿ ಏನೇ ಮಾಡಿ ಅತ್ಯಂತ ಪುಣ್ಯಪ್ರದವಾದ, ಯಾವುದೇ ಜಪ ಮಾಡಿ, ಹೋಮ ಮಾಡಿ, ಧ್ಯಾನಕ್ಕಂತೂ ಕೂಡ ಗಂಗಾ ತೀರಕ್ಕೆ ಸರಿಯಾದದ್ದು ಇನ್ನೊಂದು ಇಲ್ಲವೇ ಇಲ್ಲ. ಒಬ್ಬರು ಯೋಗಿಗಳು ಅದನ್ನು ಹೇಳ್ತಾರೆ, ಗಂಗಾ ತೀರದಲ್ಲಿ ಹೋಗಿ ಧ್ಯಾನದಲ್ಲಿ ಕೂತ್ರೆ ಮನಸ್ಸು ಎಷ್ಟು ಕಾನ್ಸಂಟ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣ ಜಗತ್ತನ್ನೇ ಮರೆತು ಬಿಡ್ತವೆ. ಒಬ್ಬರು ಇದೇ ರೀತಿ ನಿಜವಾಗ್ಲೂ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಹೋರಾಟದಲ್ಲಿ ಭಾಗವಹಿಸಿದವರು. ಅವರು ತಾವೆಲ್ಲ ತೀರ್ಥ ಎಲ್ಲ ಕ್ಷೇತ್ರ ಯಾತ್ರೆಗಳನ್ನು ಮಾಡಿದ್ದು ಬರೆದಿದ್ದಾರೆ ಒಂದು ಪುಸ್ತಕವನ್ನು. ಅದರಲ್ಲಿ ಅವ್ರು ಬರೀತಾರೆ, ವಾಸ್ತವಿಕವಾಗಿ ನನಗೆ ಧ್ಯಾನ ಮಾಡಿ ಅಭ್ಯಾಸ ಇಲ್ಲ. ಅವ್ರು ಬರೀತಾರೆ, ನನಗೆ ಧ್ಯಾನ ಮಾಡಿ ಅಭ್ಯಾಸ ಇಲ್ಲ. ಆದರೂ ಕೂಡ ಈ ರೀತಿ ಹೇಳಿದ್ದು ಕೇಳಿದ್ದೇನೆ, ಗಂಗಾ ತೀರದಲ್ಲಿ ಧ್ಯಾನಕ್ಕೆ ಕೂತ್ರೆ ಮನಸ್ಸು ಬಹಳ ಬೇಗ ಟ್ಯೂನ್ ಆಗುತ್ತೆ, ಏಕಾಗ್ರವಾಗತ್ತೆ ಅಂತ. ನೋಡೋಣ ಅಂತ ಆ ಗಂಗೆಯ ಸಮೀಪದಲ್ಲಿ ಒಂದು ಗುಹೆ ಅಂತೆ, ಯಾವುದೋ ಗುಹೆ, ಏಕಾಂತವಾದ ಜಾಗ, ಯಾವುದು ಸಿಟಿ ಮಧ್ಯದಲ್ಲೆಲ್ಲ. ಅಲ್ಲಿ ಹೋಗಿ ನಾನು ಧ್ಯಾನ ಮಾಡೋಣ ಅಂತ ಕೂತೆ, ನನಗೆ ಗೊತ್ತಿಲ್ಲ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಅವರು ಬರೀತಾರೆ, ನನ್ನ ಮನಸ್ಸು ಎಷ್ಟು ಕಾನ್ಸಂಟ್ರೇಟ್ ಆಯಿತು ಅಂತ ಹೇಳಿದ್ರೆ 1-2-3 ದಿನ ನಾನು ಧ್ಯಾನದಿಂದ ಹೊರಗೆ ಬರಲಿಲ್ಲ, ಅಷ್ಟು ಕಾನ್ಸಂಟ್ರೇಟ್ ಆಯಿತು. ಇದನ್ನು ಇನ್ನೊಬ್ಬರು ಯೋಗಿಗಳು ಇದನ್ನೇ ಬರೀತಾರೆ, ಗಂಗಾ ತೀರದಲ್ಲಿ ಧ್ಯಾನಕ್ಕೆ ಕೂತ್ರೆ ಎಲ್ಲ ಮರೆತು ಬಿಡ್ತಾನೆ ಅವನೊಂದು. ಯಾಕಂತ ಹೇಳಿದ್ರೆ ಅಂಥ ವೈಬ್ರೇಷನ್ ಗಂಗೆಯಲ್ಲಿದೆ ನೋಡಿ. ಅದಕ್ಕೋಸ್ಕರ ನೀವು ಉತ್ತರ ಭಾರತದಲ್ಲಿ ಇವಾಗ ಗಂಗಾ ತೀರದಲ್ಲಿರುವಂತಹ ಕ್ಷೇತ್ರಗಳೇನು ಹೇಳ್ತೇವೆ, ಇವಾಗ ಋಷಿಕೇಶ, ಹರಿದ್ವಾರ ಮುಂತಾದ, ಇಲ್ಲೆಲ್ಲ ಯಾವುದೇ ದೇವಸ್ಥಾನಗಳು ಮುಖ್ಯ ಅಲ್ಲ. ನಿಮಗೆ ದಕ್ಷಿಣ ಭಾರತದಲ್ಲಿ ದೇವಸ್ಥಾನ, ಇವಾಗ ತಿರುಪತಿ ಇಲ್ಲೆಲ್ಲ ಏನಂದರೆ ದೇವಸ್ಥಾನ, ದೇವರು. ಅಲ್ಲಿ ಯಾವ ದೇವಸ್ಥಾನ, ನಿಮಗೆ ಹರಿದ್ವಾರದಲ್ಲಿ ಯಾವ ದೇವರು ಇಲ್ಲ, ಮತ್ತು ಗಂಗೆಯೇ, ಅಲ್ಲಿ ಗಂಗೆಯೇ ಮುಖ್ಯ, ಋಷಿಕೇಶ ಗಂಗೆಯೇ. ಯಾಕಂತ ಹೇಳಿದ್ರೆ ಗಂಗೆಯಲ್ಲೇ ಅಷ್ಟು ಮಹತ್ವ. ಯಾಕಂತ ಹೇಳಿದ್ರೆ ಸಕಲ ದೇವತೆಗಳಿಗೆ ಆನಂದ ಕೊಡುವಂತಹ ನೀರದು ಗಂಗೆ. ಯಾಕಂದರೆ ಅಲ್ಲಿ ವಿಶೇಷವಾಗಿ ಗಂಗಾ ದೇವಿ ನೆಲೆಸಿದಾಳಂತೆ, ವಿಶೇಷವಾಗಿ ವಿಷ್ಣು ನೆಲೆಸಿದಾನಂತೆ ಆ ಗಂಗೆಯಲ್ಲಿ. ಅದಕ್ಕೆ ಅಷ್ಟು ಮಹತ್ವ ಆ ಗಂಗೆಗೆ ನೋಡಿ. ಅದರಿಂದಾಗಿಯೇ ಆ ಗಂಗೆ ಹತ್ರ ಭಾಗ್ಯವ ಕೊಡೆ ಗರತಿ ಭಾಗೀರಥಿ ಅಂತ ಪ್ರಾರ್ಥನೆಯನ್ನು ಮಾಡುವಂಥದ್ದು. ನನಗೆ ಭಾಗ್ಯವನ್ನು ಕೊಡಮ್ಮ, ನನ್ನ ಪಾಪವನ್ನು ಪರಿಹಾರ ಮಾಡು, ನನಗೆ ಪುಣ್ಯವನ್ನು ತಂದುಕೊಡು. ಎಲ್ಲಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಅಂತ ಹೇಳಿದ್ರೆ ದೇವರ ಸ್ಮರಣೆ ಬರುವಂತೆ ಮಾಡುವಂಥದ್ದು ನೋಡಿ. ಇದೇ ಗಂಗಾ ತೀರದಲ್ಲಿ ಗಂಗೆಯಲ್ಲೇ ನಾವು ಪ್ರಾರ್ಥನೆ ಮಾಡುವುದು, ಅದನ್ನು ದೇವರ ಸ್ಮರಣೆಯನ್ನು ಕೊಡು ನನಗೆ, ಅದನ್ನು ಇಲ್ಲಿ ಪ್ರಾರ್ಥನೆಯನ್ನು ಮಾಡುವುದು. ಕಮಲೇಶ ವಿಠಲನ ಮಮತೆಯ ಮಗಳೆಂದು ಉತ್ತಮ ಗರತಿ ಎಂದು ಭ್ರಮಿಸಿ ಬಂದೇನೆ ತಾಯೇ, ಭಾಗ್ಯವ ಕೊಡೆ ಗರತಿ ಭಾಗೀರಥಿ. ಕಮಲೇಶ ವಿಠಲ ಅಂತ ಹೇಳಿದ್ರೆ ವಿಷ್ಣು, ಆ ವಿಷ್ಣುವಿನ ಮಮತೆಯ ಮಗಳು, ಪ್ರೀತಿಯ ಮಗಳು. ಯಾಕಂದರೆ ಅವನಿಂದ ಹುಟ್ಟಿ ಬಂದವಳಲ್ವ, ವಿಷ್ಣುವಿನ ಪಾದೋದಕ ಗಂಗೆ ಭಾಗೀರಥಿ. ಆ ರೀತಿ ನಾನು ತಿಳ್ಕೊಂಡು ಎಲ್ಲ ಕಡೆ ಸುತ್ತ ಭ್ರಮಿಸಿ ಬಂದೇರೆ ತಾಯೇ. ಭ್ರಮಿಸಿ ಅಂದರೆ ಸುತ್ತುತ್ತಾ, ಎಲ್ಲ ಕಡೆ ಸುತ್ತುತ್ತಾ ನಾನು ನಿನ್ನನ್ನು ಅರಸಿ ಬಂದೆ. ಯಾಕೆ ಅಂತ ಹೇಳಿದ್ರೆ ನನ್ನನ್ನು ನೀನು ಉದ್ಧಾರ ಮಾಡು, ಕಡೆಗೆ ಬದುಕಿದ್ದಾಗಬೇಡ. ಎಂಥ ಭಾಗ್ಯ ಕೊಡುವವಳು ಅಂತ ಹೇಳಿದ್ರೆ, ಸತ್ತ ಮೇಲೆ ನಮ್ಮ ಮೂಳೆ ತಗೊಂಡೋಗಿ ಹಾಕಿದ್ರು ಸರಿ, ಗಂಗೆಗೆ ಬೂದಿ ತಗೊಂಡೋಗಿ ಹಾಕಿದ್ರು ಸರಿ, ನಮ್ಮನ್ನು ಭಾಗ್ಯ ಅಂದರೆ ಎಂಥ ಪಾಪಿ ಲೋಕದಲ್ಲಿದ್ದರೂ ನಮ್ಮನ್ನು ಒಳ್ಳೆ ಸ್ವರ್ಗಲೋಕಕ್ಕೆ ಕೊಂಡ್ಕೊಂಡು ಹೋಗುವಂತಹ ಶಕ್ತಿ ಗಂಗೆಗಿದೆ. ಅದಕ್ಕಾಗಿಯೇ ಗಂಗೆನ ಅಂಥ ಭಾಗ್ಯನಿಧಿ ಅಂತ ಕರೆಯುವಂಥದ್ದು. ಅಂತಹ ಗಂಗಾ ಭಾಗೀರಥಿಯ ಅನುಗ್ರಹವು ಕೂಡ ನಮಗೆ ವಿಶೇಷವಾಗಿ ಬೇಕಾದದ್ದು. ಹೀಗೆ ಈ ಬಾರಿಯ ಒಂದು ನವರಾತ್ರಿಯ ವೈಶಿಷ್ಟ್ಯ ಏನು ಅಂತೇಳಿದರೆ, ಯಾವಾಗಲೂ ದೇವಿ ಮಹಾತ್ಮೆ ಮುಂತಾದವುಗಳನ್ನು ನಾವು ಕೇಳ್ತೇವೆ.
ಆದರೆ ಈ ಬಾರಿ ನಾವು ವಿಶೇಷವಾಗಿ ದೇವಿಯರ ಚಿಂತನೆ, ಅಂದರೆ ಅದು ದಾಸ ಸಾಹಿತ್ಯದ ಮೂಲಕ, ಅಂದರೆ ದಾಸ ಸಾಹಿತ್ಯದ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಭಾಷೆ ಸರಳ, ಆದರೆ ಅದರಲ್ಲಿರುವ ವಿಷಯಗಳು ಅಷ್ಟು ಮುಖ್ಯವಾಗಿರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಈ ಶಾಸ್ತ್ರ ಪುರಾಣಗಳ ವಿಷಯವನ್ನು ಸರಳವಾದ ರೀತಿಯಿಂದ ತುಂಬಿಸಿಕೊಂಡಿರ್ತಾರೆ. ಮತ್ತು ಅದರಿಂದ ಏನಂತ ಹೇಳಿದರೆ ಇವಾಗ ಯಾರದ್ದೇ ಒಂದು ಮಹಾತ್ಮೆಯನ್ನು ಮಹಿಮೆಯನ್ನು ಹೇಳಲಿಕ್ಕೆ ಈ ಪದ್ಯ ಒಂದು ಗೈಡ್ಲೈನ್ ಇದ್ದ ಹಾಗೆ. ಅದನ್ನಿಟ್ಟುಕೊಂಡು ನಾವು ಶಾಸ್ತ್ರ ಪುರಾಣಗಳ ಇದರ ಅರ್ಥವನ್ನು ಬಿಡಿಸಿಕೊಂಡು ಹೇಳ್ಕೊಂಡು ಹೋಗಲಿಕ್ಕೆ ಅತ್ಯಂತ ಸೂಕ್ತವಾಗ್ತದೆ. ನಾವು ದೇವಿ ಮಹಾತ್ಮೆಯಲ್ಲಿ ಕೇಳ್ತೇವಲ್ವ, ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳಿ ಆ ದುರ್ಗಾರೂಪಿಣಿ, ಆ ಲಕ್ಷ್ಮಿ ಏನಿದ್ದಾಳೆ ತಾನೇ ದುರ್ಗಾರೂಪದಿಂದ ವಿಷ್ಣು ಮಾಯೆಯಾಗಿ ಎಲ್ಲ ದೇವಿಯರ ಒಳಗೂ ಕೂತಿದ್ದಾಳೆ. ಅದರಿಂದಾಗಿ ನಾವು ಪಾರ್ವತಿ ಯಾರದ್ದೇ ಚಿಂತನೆ ಮಾಡಿದರೆ, ಸರಸ್ವತಿ, ಭಾರತಿ, ಮೂಲತಃ ಇದೆಲ್ಲವೂ ಕೂಡ ಆ ದೇವಿಯ ಚಿಂತನೆ. ಆ ರೀತಿ ಆ ಸಂತುಷ್ಟರಾಗಿ ಎಲ್ಲ ದೇವಿಯರು ಸಂತುಷ್ಟರಾಗಿ. ಮತ್ತು ಇನ್ನೊಂದೇನೆಂದರೆ ನವರಾತ್ರಿ ಅಂತ ಹೇಳಿದ್ರೆ ಬರೀ ದುರ್ಗೆಯ ಆರಾಧನೆಗೆ ಮಾತ್ರ ಮೀಸಲಲ್ಲ. ಯಾಕಂದರೆ ಶಾಸ್ತ್ರಗಳು ಹೇಳ್ತದೆ ಎಲ್ಲ ದೇವತೆಗಳಿಗೂ ದೇವಿಯರಿಗೂ ಅತ್ಯಂತ ಪ್ರಸನ್ನವಾದ ಕಾಲ ಯಾವುದು ಅಂದರೆ ನವರಾತ್ರಿ. ಎಲ್ರಿಗೂ ನೋಡಿ, ಅದಕ್ಕಾಗಿಯೇ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ನಡೆಯುವ ಕಾಲವೇ ಇದು ನವರಾತ್ರಿ. ಅದರಿಂದ ವಿಷ್ಣುವಿಗೂ ಕೂಡ ನವರಾತ್ರಿ ಅತ್ಯಂತ ಪ್ರಶಸ್ತವಾದದ್ದು, ಎಲ್ಲ ದೇವತೆಗಳಿಗೂ ಎಲ್ಲ ದೇವಿಯರಿಗೂ ಕೂಡ. ನಮ್ಮಲ್ಲಿ ವಿಶೇಷವಾಗಿ ದುರ್ಗಾರಾಧನೆ ಬಂದಿದೆ ಅಷ್ಟೇ ಹೊರತು ಬರೀ ದುರ್ಗಾರಾಧನೆ ಮಾತ್ರ ಅಲ್ಲ. ಆ ಕಾರಣದಿಂದಾಗಿ ನಾವು ಎಲ್ಲ ದೇವಿಯರ ಚಿಂತನೆಯನ್ನು ಮಾಡಿದ್ದೇವೆ. ಅದರಿಂದಾಗಿ ಸಂತುಷ್ಟರಾಗಲಿ. ಈ ಉಪನ್ಯಾಸವನ್ನು ಆ ಮಧ್ವಾಂತರಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.